ತಪನೆ ಪ್ರಾರ್ಥನೆ ಸಭಾ ಬಹಳ ಶಾಂತದ. ಒಂದು ಗುರು ಒಬ್ಬ ಶಿಷ್ಯ ಹೌದ್ ಅನಂತ ವಿಷಯ ಬಹಳ ಅನಭಾವದಲ್ಲಿ ಅದ. ತಾವೆಲ್ಲರೂ ಈ ಸತ್ಯ ಸಂಘದ ಸೇವೆಯನ್ನು ಕೇಳಬೇಕಂತ ಹೇಳಿ ಒಂದು ಸ್ವಲ್ಪ ಲೈಟ್ ತೊಂದರೆ ಆದ ಕೂಡ ಮತ್ತೆ ಪ್ರಯತ್ನ ಒಂದು ಮಾಡಿ ಮತ್ತೆ ಇದಕ್ಕಿದ್ದಂಗೆ ಕಾರ್ಯಕ್ರಮ ಹಮ್ಮಿಕೊಂಡಿರಿ. ಮಹಾರಾಜ್ರ ಗುರು ಶಿಷ್ಯರದ ಹನಕ ಒಂಜಾರ ಬಾಜುಕಿರ್ಲಿ. ಹಾ, ಒಂದು ಮಾತು ಹೇಳಿದ್ರಿ ನೀವು ಬಂದ ಕೂಡ್ಲೆ. ಏನತ್ತ? ತುಕಾರಾಮ್ ಮಹಾರಾಜ್ರು ಹೇಳ್ಯಾರ, ಸಂಸಾರ ಹೇ ದುಃಖಾಚೆ ಡೋಂಗರ ಹೇ ಅಂತ ಹೇಳಿ. ಹೌದು ಹೌದಿಲ್ರಿ? ಹೌದು. ಈ ಸಂಸಾರದೊಳಗ ದುಃಖದ ಎಷ್ಟು ಎದರಿಂದ ಸುಖ ಸಿಕ್ಕಂಗ ಆಗ್ಯದ, ಕೊನೆಗೆ ಅದರಿಂದೇ ದುಃಖ ಆಗ್ತದ ಅಂತ ಹೇಳಿ ಒಂದು ಮಾತು ಹೇಳಿದ್ರಿ ನೀವು. ಹೌದು. ಅದಕ್ಕೆ ಗುರೂಜಿ ಅವ್ರು ಹೇಳಿದ್ರು, ಏನಂದ್ರಿ? ಅಲ್ಲ ಸಂಸಾರ ನಾನು ನಂದು ಅನ್ನೋದು ಬಿಟ್ರಿ ಅಂದ್ರ ಸಂಸಾರ ಸುಖಿ ಇರ್ತದತ್ತ. ಹಾ, ನಾನು ನಂದು ಹಚ್ಕೊಂಡ್ರಿ ಅಂದ್ರ ಸಂಸಾರ ದುಃಖ ಆಗ್ತದ. ಹೌದು. ಗುರೂಜಿಗೆ ಒಂದೇ ಕೇಳುದ ಅದೀಗ, ಏನ್ ಕೇಳ್ಬೇಕತ್ತೀರಿ? ಸಂಸಾರ ಎದಕ್ಕತ್ತೀರಿ ನೀವು ಮೊದಲ? ಇದು ನಾನು ನಂದು ಬಿಟ್ರ ಸುಖಿ, ಸುಖಿ ಆಗ್ತದ, ಹಚ್ಕೊಂಡ್ರ ದುಃಖಿ, ದುಃಖ ಆಗ್ತದ. ಸಂಸಾರ ರೀ ಎದಕ್ಕತ್ತೀರಿ ಇದು ಮೊದಲು ಬಿಡಿಸ್ರಿ. ಹೇಳತ್ತೀರಿ ಅವ್ರಿಗೆ? ಹಾ, ಅವ್ರು ಹೇಳಿಲ್ಲ ಅಂದ್ರೆ ನೀವು ಹೇಳ್ರಿ, ನಮ್ಗೆ ಏನ್ ಮಾಡುದದ? ಮಾಸ್ತರ ಹಾ, ನೋಡು, ಪೂರಾ ಶಾಣೆ ಆಗ್ಯಾರ ಮಾತಾಡ್ರಿ, ಇಲ್ಲಿ ಪೂರಾ ಹುಚ್ಚರಿಯಾಗಿ ಮಾತಾಡ್ರಿ. ಮಹಾರಾಜರ ನೀವು ಶಾಣ್ಯರೇನ್ರಿ ಅಥವಾ ಹುಚ್ಚರೇನ್ರಿ? ಖರೆ ನನಗೆ ಸಂಖ್ಯಾ ಬಂದಲ್ಲಿ ನಾ ಕೇಳವ ಪತಿಪೂರ್ಣ ಹೆಂಜಬೇಕು, ನಮಗೆ ತಿಳಿಬೇಕಿಲ್ಲ ಮೊದಲು ನೀವು ಏನ್ ಮಾತಾಡ್ಲತ್ತೀರಿ ಅನ್ನೋದು. ಅಲ್ಲ, ಹೆಂಗ ಆಗ್ತದ ಹೇಳ್ತೀನಿ ಕೇಳು. ಯಾಕೆ ಏನಾಗ್ಯದತ್ತೀರಿ? ನಮ್ಮ ಭಾರತದಾಗ ಹುಚ್ಚರ್ತಾನ, ಹುಚ್ಚ ದವಾಖಾನ್ಯಾಗ ಕಮ್ಮ ಆಗ್ಲಾರ ಬಟ್ಯಾಕ ಅಮೇರಿಕದಾಗ ವಿಮಾನದಾಗ ಒಯ್ತಿರತ್ತ 60 ಮಂದಿಗೆ. ಹುಚ್ಚರ್ಗಿ ಹುಚ್ಚರಿಗೆ ವಿಮಾನದಾಗ ಹಾಕೊಂಡು ಹಾ ಹೊರಗಿನ ದೇಶಕ್ಕೆ ಒಯ್ಬೇಕಂತ ಹೇಳಿ ಶಾಣ್ಯಾರ್ ಮಾಡ್ಕೊಂಡು ಬರೋ ಸಲುವಾಗಿ ವಿಮಾನದಾಗ ಒಯ್ಲಕತ್ತಿದತ್ತ ಡೈವರ. ಹಾ 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 ಎಲ್ಲಿ ವಿಮಾನದಾಗ ಹಾ ಎಷ್ಟು ಮಂದಿಗೆ? 60 ಮಂದಿ ಹುಚ್ಚರಿಗೆ. ಹಾ ಹಾ ಅವಾಗ ವಿಮಾನ ಮ್ಯಾಲ ಹೊಂಟತು, ಹಾ ಒಳಗ ಗದ್ದಲ ಮಾಡ್ಲಕತ್ತು ಹುಚ್ಚರು. ಮತ್ತ ಹುಚ್ಚರು ಮಾಡವ್ರಿ ಅವ್ರ ಗದ್ದಲ ಮಾಡ್ಲಕತ್ತಾನ ಡೈವರ್ ಅಂದ ವಿಮಾನ ನಡ್ಸವ. ಹಾ ಏಯ್ ಗಪ್ರಿ ಅಂದವ. ಹಾ ನಾವು ಗಪ್ ಆಗಂಗಿಲ್ಲ, ನಾವು ಮತ್ತಿಟ್ಟು ನಾವು ಮಾಡವ್ರೆ ಗದ್ದಲ ಅಂದ್ರ ಅವು. ಹಾ 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 ಅವಾಗ ಆ ಡೈವರ್ನಾಗ ವಿಮಾನ ನಡ್ಸವನ ಮಗ್ಗಲಕ್ಕೊಂದು ಹುಚ್ಚಿ ಒಂದಿತ್ತು. ಹಾ 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 ಅವಂದ ನಾ ಗಪ್ ಮಾಡಿ ಬರ್ತೀನಿ ಅಂತ ಹೇಳಿ ಅವನ್ ಹಂತಿಲಿ ಎದ್ದು ಒಳಗ್ ಹೋದವ. 60 ಮಂದಿ ಕಡೆ 60 ಮಂದಿ ಕಡೆ. ಹಾ 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 ಗಪ್ ಆಗ್ರಿ ಮಕ್ಳ, ಎಟ್ಟು ಗದ್ದಲ್ ನಡೆಸಿರಿ ಅಂದ. ಹುಚ್ಚಲ್ಲ. ಹಾ ನಾವು ಮಾಡವ್ರ ಅಂದ್ರ ಅವ್ರು. ಹಾ ಹಾ ಅವ ಏನಂದ ಹುಚ್ಚಿ, ಹಾ ಮಾಡವ್ರ ಅಂದ್ರಿ ಅಂದ್ರ ಹೊರಗ್ ಹೋಗಿ ಮಾಡ್ರಿ ಅಂದವ. ಹಾ ಇಲ್ಲಿ ವಿಮಾನದಾಗ ಬೇಡ ಅತ್ ಹೇಳಿ ಬಾಕಲ್ ಹುಚ್ಚಿ ಬಿಟ್ಟ. ಎಲ್ಲಾರು ಒಬ್ಬೊಬ್ರು ಹೊರಗೆ ಹೋಗ್ಬಿಟ್ರು. ಹಾ 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 ಬಂದ ಹುಚ್ಚಿ ಮತ್ತ ವಿಮಾನ ನಡ್ಸವನ್ ಮಗ್ಗಲ್ ಕೂತ. ಹೌದು. ಅವ ವಿಮಾನ ನಡ್ಸವಂದ ಯಾನ್ ಶಾಣೆ ಇದ್ದು, ಮಂದೆಲ್ಲ ಗಪ್ಪು ಮಾಡೇ ಬಂದೆಲ್ಲ ಅಂದ. ಯಾನ್ ಶಾಂತ ಆಯ್ತು ಮಂದಿ ಶಾಂತ. ನಿನಗೇನು ಗೊತ್ತದ, ಬಾಕಲೇ ಬಿಚ್ಚಿ ಬಿಟ್ಟಿನ ಮಕ್ಕಳೆಲ್ಲ ಹೊರಗೆ ಹೋಗ್ಯಾರ. ಹೌದು ಹೌದು ಹೌದು. ಮೋಸ ಮಾಡ್ದಲ್ಲ, ನಮ್ಮಲ್ಲಿ ನೆಟ್ಗಾಲದಕ್ಕೆ ಅಮೇರಿಕಕ್ಕೆ ಹೋಯ್ತಿದ ಎಲ್ಲ ಖಲಾಸೆ ಮಾಡ್ದಲ್ಲ. ನೀ ಅಂತ ಹುಚ್ಚ ಅನ್ನವ. ನನಗ್ ಹುಚ್ಚನ್ ಬೇಡ, ಅವ್ರಿಗೆ ಹೆಂಗ್ ತೆರೆದಾರ ಬಾಕಲ್ಲ ಅದ್ರಲ್ಲೇ ನಾನು ಹೋಗೇ ಬಿಡ್ತೀನಿ ಅಂದೇವ. ನನಗರಿ ಯಾಕೆ ಹುಚ್ಚತ್ತಿ? ನನಗ್ಯಾಕೆ ಹುಚ್ಚತ್ತೀನಿ, ನನಗೂ ನಾನು ತಕರಾರು ಮಾಡ್ತೇನೆ, ಅದೇ ಬಾಕಲ್ಲೇ ನಾನು ಹೋಗ್ಬಿಡ್ತೇನೆ ಅಂತೇಳಿ ಅದೇ ಬಾಕಲ್ಲಿ ಅದನ್ನ ಒಂದು ಹೋಗೇ ಬಿಡ್ತಾರೆ. ಹೌದು ಹೌದು ಹೌದು. ಹಿಂಗ ಮಾಡಿದ್ರೆ ರೋಗ ನೆಟ್ಟಕ್ಕೆ ಆಗಲ್ಲ. ನಡಮಧ್ಯದಾಗೆ ಗಪ್ಪಾಗೋದು ಆಗ್ತದ. ಹೆಂಗ ಮಾಡ್ಬೇಕನ್ನೋದು, ಎಲ್ಲಿ ವಿಚಾರ ಮಾಡ್ಬೇಕನ್ನೋದು ವಿಚಾರ ಮೊದಲು ಬೇಕು. ಹೌದಲ್ರಿ? ಸಂಸಾರ ಎದಕ್ಕತ್ತಾರ? ಇದೇ ನೀನೇ ಅಂದಿ ನಿನ್ನ ಬಾಯಾಗ, ಅಲ್ಲೇ ಅದ ನಿಮ್ಗೆ ಸಿಗುದಿಲ್ಲ. ಅದು ಹೆಂಗ ಎದಕ್ ಹಚ್ಬೇಕನ್ನೋದು ಮೊದಲ ಅಧ್ಯಾತ್ಮದ ಸುಳು ಇತ್ತಂದ್ರೆ ಮಾತಾಡ್ಲಕ್ಕ ಬರ್ತದ. ಯಾಕೆ ಏನಾಗ್ಯದತ್ತೀರಿ? ನೋಡ್ರಿ, ಒಂದ್ ಆಶ್ರಮ ಅದ ಇಲ್ಲಿ ನಮ್ಮ ಉಮ್ರಾಣಿ ಊರ್ ಮಗ್ಗಲ್ಕ್ ಒಂದ್ ಆಶ್ರಮ ಅದ. ಹಿಂಗ ತಿಳ್ಕೊಳ್ಳೋನತ್ತೀರಿ? ಆಗ್ಲಿ. ಆ ಆಶ್ರಮಕ್ಕೆ ಒಬ್ಬ ಹುಡುಗ ಬರ್ತಾನ. ಹಾ ಅಲ್ಲಿ ಬಹಳ ದಿನ ಆಯ್ತು, ಸಣ್ಣವ್ರ ಇದ್ದಾಕ ಹಿಡ್ಕೊಂಡು ಆ ಮಟ್ಟಕ್ಕೆ ಹೋಗುದು ಬರುದು ಮಾಡ್ತಾನ ದಿನನಿತ್ಯ. ಮುಂದೆ 20 ವರ್ಷ ಆಗೋಣ
ನಾನು ಮನಿ ಕಡೆ ಹೋಗಿ ಬರ್ತೀನಿ ಅಂತೇಳಿ ಆ ಸಂತ್ರಿಗೆ ಗುರುಗಳಿಗೆ ಹೇಳಿ ಹೊಂಟವ. ಹೌದು, ಭಾಳ ದಿನ ಆಯ್ತು ನನ್ನ ಮಠದಾಗ ಹಾನ ಅವ್ರ ಅಪ್ಪನ ಕಡೆ ಹೋಗಿ ಬರ್ತೀನಿ ನೆನಸಿರ್ಬೇಕು. ಹೋಗಿ ಬಾ ಅಂದವ. ಅವ ಸಣ್ಣವಿದ್ದಾಕರ ಮಠಕ್ಕೆ ಬಂದಿದ. ಮನಿಗೆ ಹೋದ 25 ವರ್ಷದ ಹುಡುಗ. ದೊಡ್ಡ ವಯಸ್ಸಿಗೆ ಬಂದಾನಲ್ಲ, ತಾಯಿ ತಂದೆ ಅಂದ್ರು ನನ್ನ ಮಗ ದೊಡ್ಡವಾಗ ಲಗ್ನೆ ಅಂತೇಳಿ ಲಗ್ನೆ ಮಾಡಿಬಿಟ್ಟು ಕೈಗೆ ಬಂದಾನ. ಮತ್ತ ಮಠಕ್ಕೆ ಕಳಿಸ್ಲಿಲ್ಲ. ಅವ್ರು ಲಗ್ನ ಮಾಡಿದ್ರು ಅವ ಮಠಕ್ಕೆ ಹೋಗೋದೇ ಬಿಟ್ಟವ. ಮುಂದೆ ಒಂದು ತಿಂಗಳಾಯ್ತು. ಆ ಮಠದಾನ ಗುರುಗಳು ಇವ್ರಿಗೆ ಭೇಟಿ ಆದ್ರು. ಏನು ವಾದವ ಆ ಕಡೆ ನನ್ನಲ್ಲೇ ಉಂಡಿ ನನ್ನಲ್ಲೇ ತಿಂದ ದೊಡ್ಡವಾದಿ. ಹೌದಲ್ಲ, ವಾದವ ಆ ಕಡೆನೋ ಬರ್ಲಿಲ್ಲ. ಮಠ ನೆಂಪ ಆಗ್ಲಿಲ್ಲ ನಿನಗ. ಅವ ಏನ್ ಅನ್ಬೇಕು, ಓ ಗುರುಗಳೇ ನಿಮ್ಗೆ ಗೊತ್ತಾದಿಲ್ಲ ನನ್ ಲಗ್ನ ಆಯ್ತಲ್ಲ ಅಂದವ. ಲಗ್ನ ಆದ್ರೆ ಏನಾಯ್ತು? ಸಂಸಾರ ಕೊಳ್ಳಿಗೆ ಬಿತ್ತಂದವ. ಅದಕ್ಕೆ ಬರುದಾಗಿಲ್ಲ. ಅದೇ ಮಟ್ಟಕ್ಕೆ 70 ವರ್ಷದ ಮುದುಕೊಂದು ಬರ್ತಿತ್ತು. 70 ವರ್ಷದ ಮುದುಕ ನಿತ್ಯ ಅಮೇಶ ಮಠಕ್ಕೆ ಹೋಗವ. ಹೌದು, ಮುಂದ ಆ ಮುದುಕನ ಹೆಂಡತಿ ತೀರ್ಕೊಂಡು ಅವನು ಮಠಕ್ಕೆ ಹೋಗುದು ಬಿಟ್ಟ. ಮಠಕ್ಕೆ ಹೋಗುದು ಬಿಟ್ಟ. ಆ ಸಾಧು ಗುರುಗಳು ಮತ್ತ ಈ ಮುದುಕಗೆ ಭೇಟಿ ಆದವಮ್ಮ. ಹೌದು, ಏನೋ ಕಾಕ ಎಂದಿನ ಹಿಡ್ಕೊಂಡು ಅಮೇಶ ಅಕ್ಕಂಡ ಮಠಕ್ಕೆ ಬರವ. ಮತ್ ಮಠಕ್ಕೆ ಬರುದೇ ಬಿಟ್ಟಲ್ಲ ಅಂದ 70-80 ವರ್ಷದ ಮುದುಕಗ ಗುರುಗಳಂದ್ರ ಅವ ಏನಂದ, ನನ್ನ ಹೆಣ್ತು ಅಂತ ತಿರ್ಕೋತು ಸಂಸಾರ ಕೊಳ್ಳಿಗೆ ಬಿತ್ರಿ ಅಂದ. ಮತ್ತ ಸಂಸಾರ ನಮ್ಮ ಮನೇನಾಕಿ ತೀರ್ಕೊಂಡ್ರಿ, ಸಂಸಾರ ಕೊಳ್ಳಿಗೆ ಬಿತ್ತು ಅದಕ್ಕೆ ಬರುದಾಗಿಲ್ಲ ಅಂದ. ಇಲ್ಲಿ ನಿನಗೆ ಕೇಳ್ರಿಲ್ಲ, 25 ವರ್ಷದ ಹುಡುಗತನ ಲಗ್ನ ಮಾಡ್ಕೊಂಡಿದ, ನನ್ನ ಸಂಸಾರ ಕೊಳ್ಳಿಗೆ ಬಿದ್ದದ ನನಗೆ ಬರುದಾಗುದಿಲ್ಲ ತಮಾತಾನ. ಇವ 80 ವರ್ಷದ ಮುದುಕತಾನ, 80 ವರ್ಷದ ಮುದುಕ. ನನ್ನ ಹೆಂಡತಿ ಸತ್ತಾದ, ಸಂಸಾರ ಕೊಳ್ಳಿಗೆ ಬಿದ್ದದ, ನನಗೆ ಬರುದಾಗಿಲ್ಲತ್ತನವ. ನಾತಿನು ಸತ್ತರ ಸಂಸಾರ ಕೊಳ್ಳಿಗೆ ಬಿತ್ತು, ಏನ್ ಹೆಂಡತಿ ಮಾಡ್ಕೊಂಡ್ರ ಕೊಳ್ಳಿಗೆ ಬಿತ್ತು. ಈ ಹುಡುಗತ್ತದ ಮಾಡ್ಕೊಂಡಿನೂ ಕೊಳ್ಳಿಗೆ ಬಿದ್ದದ ತಿವಾತಾನ. ಅಂದ್ರೆ ನಿಮ್ಮ ಅರ್ಥೇನು, ಹೆಂಡತಿ ಸತ್ರ ಸಂಸಾರ ಏನ್ ಹೆಂಡತಿ ಮಾಡ್ಕೊಂಡ್ರ ಸಂಸಾರ? ನಮಗೂ ತಿಳಿಯಲಾಗ್ಯದ, ಅದು ನಿನಗೆ ಕೇಳ್ತಾ ಹೆಂಗ್ರಿ? ಚಲೋ ಮಾಡ್ರಿ, ಒಂದ್ ಕೆಲಸ ಮಾಡ್ರಿ ನೀವು. ಆಯ್ತಾ ಇಟ್ಟತನ ನಾನ್ ನಿಮಗ್ ಕೇಳಿದ, ನಿಮ್ಗೆ ಏನ್ ತಿಳಿಯಲ್ಲದು ನನಗ್ ಕೇಳತ್ತೀರಿ ನೀವು. ಒಂದ್ ಕೆಲಸನೇ ಮಾಡ್ರು, ಈಗ ನಿಮ್ಗೆ ಏನೇನ್ ತಿಳಿದಿಲ್ಲ ನನಗ್ ಕೇಳ್ತ ಬರ್ರಿ, ನನಗೆ ಏನೇನ್ ತಿಳಿದಿಲ್ಲ ನಿಮಗ್ ಕೇಳ್ತೀನಿ ನಾ. ನೋಡು, ಸಂಸಾರ ಅಂದ್ರೆ ಏನು? ನಾನು ನನ್ನದು, ಇದೇ ಸಂಸಾರ, ಮತ್ತೊಂದು ಏನು ಇಲ್ಲ ಇದ್ರಾಗ. ಗಂಡ ಹೆಂಡತಿ ಇದು ಸಂಸಾರ ಅಲ್ಲ. ನಾನು ನಂದು ಇದೇ ಸಂಸಾರ. ಇದೇ ಸಂಸಾರ. ಇದು ಎಲ್ಲಿ ತನ ನಿನ್ನಲ್ಲಿ ಇರ್ತದೆ, ಇದು ಸಂಸಾರೇ. ಮತ್ ಇವ್ರು ಒಬ್ಬ ಮಠದಾಗ ಇದ್ದು ನಾನು ನಂದು ಅನಂತ ಸಾಧು ಇದ್ದರ ಅವ ಸಾಧು ಅಲ್ಲ, ಅವ ಸಂಸಾರಿನೇ. ಏನು ಮಠದಾಗಿದ್ದು ನಾನು ನಂದು ಅತ್ತಿದ್ದಂದ್ರ ಅದು ಅವ ಸಾಧು ಅಲ್ಲ, ಅವ ಸಂಸಾರಿನೇ. ಆ ಮಠದಾಗ ನಿತ್ತು ನಾನು ನನ್ನದು ಅವನಲ್ಲಿ ಇತ್ತಂದ್ರ ಅವ ಸಾಧು ಅಲ್ಲ, ಅವ ಸಂಸಾರಿನೇ. 10 ಮಕ್ಕಳ ಹಡ್ದಾನ, ಹೆಂಡ್ರಿ ಅಡ್ಡ ಮಾಡ್ಕೊಂಡಾನ. ಹೌದು, ನಾನು ನಂದು ಬಿಟ್ಟು ಮನ್ಯಾಗಿದ್ದಂದ್ರ ಅವ ಸಾಧುನೇ. ಮನ್ಯಾಗಿದ್ರಿ ಬಿ ಇದು ತೆಲ್ಯಾಗ ಪೂರ ತೋರಿ ನೀವು. ಹೌದು ಹೌದು ಹೌದು, ಮಕ್ಕಳ 10 ಹಡ್ದಾನ, ಈ ಅಡ್ಡ ಹೆಂಡ್ರಿ ಮಾಡ್ಕೊಂಡಾನ. ಖರೆ ಸಂಸಾರ ಆ ಮನ್ಯಾಗೆ ಪ್ರಪಂಚದೊಳಗ ಅದಾನ. ನಾನು ನಂದು ಅನ್ನೋದು ಅವನಲ್ಲಿ ಇಲ್ಲ. ನಾನು ನಂದು ಅನ್ನೋದು ಬಿಟ್ಟಿದ ಅವ ಸಾಧುನೇ. ಮತ್ ಇವ್ರ ಏನ್ ಹೇಳತ್ತಾರ ಗುರುಜಿ ಇಟ್ಟುತ್ತಾನ? ಏನ್ ಹೇಳ್ತಾರ? ಅಲ್ಲ, ಸಂಸಾರ ದುಃಖ ಇರ್ಲತ್ತಾರ, ನಾನು ನಂದು ಬಿಟ್ಟಿದಂದ್ರ ದುಃಖ ಇರ್ಲತ್ತ, ನಾನು ನಂದು ಅನ್ನೋದೇ ಸಂಸಾರದ. ಅದ್ರ ಬದಲೇ ನಾವ್ ಹೇಳತ್ತಿದೇವು, ಅದ್ರಾಗ ಹಿಂಜುದೇ ಅನ್ನೋದು ಮತ್ತ ಏನೂ ಇಲ್ಲ ಅಲ್ಲಿ. ಇದು ನಾನು ನಂದು ಎಲ್ಲಿ ತನ ಹಿಡ್ಕೋತೀರಿ ಅಲ್ಲಿ ತನ ಸಂಸಾರದ. ನಾನು ನಂದು ಅನ್ನೋದು ಬಿಟ್ರಿ ಸಸಾರಾಗಿ ಅದು ಸಸಾರದ, ಅದು ಪಾರಮಾರ್ಥದಲ್ಲಿ. ಹಂಗ ಇಲ್ಲಿ ಗುರು ಸ್ಥಾನದಲ್ಲಿ ಇದು ಹಾಕೋತ್ ಒಂದು ಮಾತು ಹೇಳಿದ್ರ ಮತ್ತ ಏನು, ಪರಮಾತ್ಮ ಲಗ್ನ ಮಾಡ್ಕೊಂಡಾನ, ಬ್ರಹ್ಮ ಲಗ್ನ ಮಾಡ್ಕೊಂಡಾನ, ಅವ್ರು ಸಂಸಾರ ಮಾಡಿಲ್ಲೇನು? ಹೆಂಗ್ರಿ ಗುರುಜಿ? ನಿಮ್ಮಂತವ್ರಿ ಅನ್ಬಾರ್ದು. ಕೇಳಿಲಿ, ಬ್ರಹ್ಮನು ಹೆಂಡತಿ ಮಾಡ್ಕೊಂಡಾನ, ವಿಷ್ಣು ಹೆಂಡತಿ ಮಾಡ್ಕೊಂಡಾನ, ಪರಮಾತ್ಮ ಹೆಂಡತಿ ಮಾಡ್ಕೊಂಡ, ಎಲ್ಲಾ ಮಾಡ್ಕೊಂಡಾರ ಸಂಸಾರ. ನಾವು ಮಾಡ್ಕೊಂಡಿದ್ದೇವು. ಅದಕ್ಕೆ ಯಾಕೆ ದುಃಖ ತಿರಿಯತ್ತಾರ? ಅದಕ್ಕೆ ಯಾಕೆ ದುಃಖ? ಎಲ್ಲಾರು ಮಾಡಿದೇವು, ಎಲ್ಲರಿಗೆಲ್ಲ ಜೋಡಿಸಬಾರ್ದು. ನಿಮಗೊಂದು ಉದಾಹರಣೆ ಹೇಳ್ತಾ,
ರಾಜ ಪ್ರಧಾನಿಗೆ ಹೇಳ್ದ ಏನತ್ತ ಉಮ್ರಾಣಿ ಊರಾಗ ನಾ ಇಂದ ಇಸಾಕಿ ಮಳಿ ಬೀಳುವುದದ ಹಾ 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 ಹಾ. ಯಾರ ತಲೆಯಾಗ ಮಳಿ ಬೀಳ್ತದ ಆ ಹನಿದಿಂದ ಎಲ್ಲಾ ಹುಚ್ಚಾಕ್ತಾರ ಯಾರ ತಲ್ಯಾಗ ಆ ಮಳಿ ಹನಿ ಬೀಳ್ತಾವ ಎಲ್ಲಾ ತೊಯ್ಸ್ಕೋತಾರ ಎಲ್ಲಾರ್ಗಿ ಹುಚ್ಚ ಹಿಡಿತದ. ಇಸಾಕಿ ಮಳಿ ಅದ ಮನ್ಯಾಂದ ಹೊರಗೆ ಬರಬೇಡ ಅಂತ ಹೇಳಿ ಇಡೀ ಉಮ್ರಾಣ ಮಂದಿಗೆಲ್ಲ ಡಂಗ್ರೆ ಸಾರಸದ ಪ್ರಧಾನಿಗೆ ಹೊಡೆದ. ಆ ಮಳಿ ಬಿತ್ತಂದ್ರೆ ಎಲ್ಲಾರು ಹುಚ್ಚಾಗ್ತಾರ, ಯಾರು ಹನಿ ಮಳಿ ಬೀಳಬಾರ್ದು ಹೌದು ಅಂತ ಹೇಳಿ ಡಂಗ್ರ ಹೊಡೆದ. ರಾಜ ಹೇಳಿ ಪ್ರಧಾನಿ ಡಂಗ್ರ ಹೊಡೆದ. ಹೌದು ಮಂದಿ ಎಲ್ಲ ಯಾನ್ ವಿಚಾರ ಮಾಡಿದ್ರು, ಹಾ ಇಸಾಕಿ ಮಳಿ ಬಿತ್ತತ್ ಹೇಳಿ ಬೀಳ್ತತ್ ಹೇಳಿ ನಮಗ ಸುಳ್ಳು ಹೇಳ್ಯಾನವ. ಇಂದ ಖರೆ ಖರೆ ಯಾವ್ದು ಮಳಿ ಅದ? ಇಂದ ಯಾವ ಮಳಿ ಅದ? ಇಂದ ಸ್ವಾತಿ ಮಳಿ ಅದ. ಹೌದು ಹೌದು ಸ್ವಾತಿ ಮಳಿ ಅದ ಬಿತ್ತಂದ್ರ ಮುತ್ತು ಬೀಳ್ತದ. ನಮಗ ಮನ್ಯಾಗ ಕುಂಡ್ರಿಸಿ ಇವ ಮಗ ಮುತ್ತು ಒಯ್ಯಂಗ್ ಕಾಣಿಸ್ತಾನ, ಮನಿಗೆ ಎಲ್ಲ ಬಳ್ಕೊಳಂಗ್ ಕಾಣಿಸ್ತಾವ. ಹೊರಗೆ ತಿರ್ಗಾಡು ನೋಡ್ರಿ, ಇಂದ ಸ್ವಾತಿ ಮಳಿ ಬೀಳ್ಬೇಕು, ಹೌದು ಹೌದು ಎಲ್ಲಾ ಮುತ್ತು ರತ್ನ ಬೀಳ್ತದ ಅತ್ ಹೇಳಿ ಆ ರಾಜನ ಪ್ರಧಾನಿ ಮಾತು ಕೇಳಾರ್ದೆ ಊರ್ ಜನ ಎಲ್ಲ ಹೊರಗೆ ಬಂದು ಕುಣಿಲಕ್ಕ. ಹೌದು ಅದು ಇಸಾಕಿ ಮಳಿ ಬಿತ್ತು, ಇಡೀ ಊರು ಹುಚ್ಚಾಗ್ಬಿಡ್ತೀರಿ. ಯಾರ ತಲೆ ಮೇಲೆ ಹನಿ ಬಿದ್ದ ಹುಚ್ಚೆ ಯಾರ ತೆನಿ ಮ್ಯಾಗ ಹನಿ ಬೀಳ್ತದ ಹುಚ್ಚಾಗ್ಬಿಡ್ತು ಇಡೀ ಊರೇ. ಹೌದು ಇಡೀ ಊರು ಹುಚ್ಚಾಗಿ ಕುಣಿಲಕತ್ತು. ರಾಜ ಪ್ರಧಾನಿ ರಾಜವಾಡ್ಯದಾಗ ಇದ್ರು. ಹೌದು ಇಡೀ ಊರೇ ಕುಣ್ಕೋತ್ ರಾಜವಾಡ್ಯ ಕಡೆ ಹೊಂಟು. ಅವ್ರದ್ದು ಹೆಂಗ ನಡ್ದದ ನೋಡು ನಡ್ರಿ ಅಲ್ಲಿ ಹಂಗ ಎಲ್ಲಾರು ನಡೆದ್ರು. ಹೆಬ್ಬಟ್ ಹೊಡ್ಕೊಂಡು ಮುಳ್ಳಾಗ ಜಿಕ್ಕೊಂಡು ಕಂಟ್ಯಾಗ ಜಿಕ್ಕೋತು ಎಲ್ಲಾ ರಾಜವಾಡ್ಯಕ್ ಹೊಂಟ್ರು. ಹ್ಯಾಂಗ ಕುಣಿತಿದ್ರು. ರಾಜ ಪ್ರಧಾನಿ ಅಂದ್ರು ಇನ್ ಹೆಂಗ್ ಮಾಡುದು? ರಾಜ ಕೇಳ್ತಾನ. ರಾಜ ಪ್ರಧಾನಿ ಎಲ್ಲಾ ಹುಚ್ಚ ಮಂದಿನೇ ಬತ್ತು ಬಿಡ್ತು, ಈ ಕಡೆ ಬರ್ಲತ್ತಾರ, ನಮಗ ಅವ್ರು ಇಟ್ಕೊಳ್ಳೋದಿಲ್ಲ. ನಾವ್ ಹೆಂಗ್ ಮಾಡುದಿನ್ನ? ಅವಾಗ ರಾಜ ಅಂದತ್ತ, ಇನ್ನ ನಾವು ಅವ್ರಿಗೆ ಏನ್ ಹೇಳಿದ್ರೆ ನಡೆಯಲ್ಲ, ನಾವು ಹುಚ್ಚಿ ಆಗುದಿಲ್ಲ. ನಾವು ಹರ್ಕೊಳ್ಳದೆ ಅಂಗಿ, ನಾವು ಅಂಗಿ ಹರ್ಕೊಂಡು ಅವರು ಕುಣಿಲಕತ್ರಿ. ಹೌದು ಕುಣತ್ ಹೋಯ್ತು. ಯಾಕ್ರಿ ಅವ್ರೇನ್ ಇದ್ರ ಬರ್ತಿರು? ಹೌದು ಮೈಯನ್ ಅಂಗಿ ಅಲ್ಲ ಹರ್ಕೊಂಡ್ ಅವ್ರು ಕೂಡ ಕುಣಿಲತ್ರು. ಎಲ್ಲಾ ಊರೇ ಹುಚ್ಚಾಯ್ತು. ಇದ್ರಾಗ ಏನ್ ಫರಕ್ ಆಯ್ತಾ? ಇಂದ ಫರಕ್ ಅದ ಇದ್ರಾಗ. ಅವು ಹುಚ್ಚೈತಿ ಕುಣಿಲತ್ತಾವ, ಇವು ಅರ್ಬಿ ಹರ್ಕೊಂಡು ಕುಣಿಲತ್ತಾವ. ಫರಕ್ ಏನದ ಕೇಳು. ಎಲ್ಲಾರು ಹುಚ್ಚರಂಗೆ ಕುಣಿತಾರ, ಅದರಾಗ ರಾಜ ಪ್ರಧಾನಿನೂ ಕುಣಿಲಕತ್ಯಾರ. ಹೌದಲ್ರಿ? ಹೆಂಗ ಕುಣಿತಾರಂದ್ರ ಇವು ಕಲ್ಲ ಮುಳ್ಳ ಬಟ್ ಹೊಡ್ಕೊಂಡ್ ಗಾನಿನ ಮ್ಯಾಗ ಇದು ಇಡೀ ಊರ್ ಕುಣಿತದ. ಹುಚ್ಚಿದ್ದುದು ಅವ್ರು ಅದರಾಗೇನಿತ್ತು, ಅವ್ರು ಕಲ್ಲ ಮುಳ್ಳ ರಾಡಿ ಇಲ್ಲ ಜಾಗನಾಗ ಅವ್ರು ಕುಣಿಲಕತ್ಯಾರ. ನೋಡಿ ನೋಡ್ರಿ ಹಂಗದ, ತಿಳ್ಕೋರಿ ಅಧ್ಯಾತ್ಮ. ಆ ಮಂದ್ಯಾಗ ಅವರು ಕುಣಿಲತ್ತಾರೆ, ಖರೆ ಅಲ್ಲಿ ಘಾನಿಲ್ಲ, ಕಲ್ಲಿಲ್ಲ, ಮುಳ್ಳಿಲ್ಲ, ಸುಮ್ಮ ಕುಣದಂಗ ಮಾಡ್ಲತ್ತಾರ ಹುಚ್ಚರು ಕೂಡ. ಹೌದು ಹೌದು ಅವರು ಕುಣಿಲತ್ತ. ಕುಣಿಯಲ್ಲಿ ಫರಕ್ ಅದಲ್ರಿ. ಅದರಂತೆ ಈ ಮಾತು ಯಾಕೆ ಹೇಳುದದ? ಯಾಕ? ಬ್ರಹ್ಮ ಹೆಂಡತಿ ಮಾಡ್ಕೊಂಡಾನ, ವಿಷ್ಣು ಹೆಂಡತಿ ಮಾಡ್ಕೊಂಡಾನ, ಮತ್ತು ಪರಮಾತ್ಮನು ಮಾಡ್ಕೊಂಡಾನ, ನಾವು ಮಾಡ್ಕೊಂಡಿದ್ದೇವೆ ಅಂತ ಹಂಗ ಹೇಳಬೇಡ್ರಿ ಗುರುಜಿ. ಅವ್ರು ಮಾಡುವ ಪ್ರಪಂಚ ಯಾವುದು? ಅವ್ರು ಕುಣದು ಬ್ಯಾರೇನೆ, ನಾವು ಕುಣದು ಬ್ಯಾರೇನೆ. ಅವ್ರು ಮಾಡುವ ಪ್ರಪಂಚ ದಿವ್ಯ ದಿವ್ಯದ, ನಾವು ಮಾಡುವ ಪ್ರಪಂಚ ಭೌತಿಕ. ಕೃಷ್ಣ ಪರಮಾತ್ಮಗ 16,000 ಗೋಪ ಸ್ತ್ರೀಯರು, 8 ಮಂದಿ ಪಟ್ಟದ ರಾಣಿಯರು, ಬಾಳಿ ಏನಂದ್ರಿ ಬಾಲ ಬ್ರಹ್ಮಚಾರಿ ಬಳಸಿ ಬ್ರಹ್ಮಚಾರಿ. ನೋಡ್ರಿ ಎಂತ ಮಾತು ಹೇಳ್ಯಾನ ಕೃಷ್ಣ. ಹೆಂಡ್ರಿ ಇಲ್ಲೇನು? 16,000 ಹೆಂಡ್ರು, 8 ಮಂದಿ ಪಟ್ಟದ ರಾಣಿಯರು. ಅವ ಒಬ್ಬಕ್ಕಿ ಹೆಂಗ ಇರ್ತಿರ್ಬೇಕಂದ್ರ ಒಮ್ಮೆ 16,000 ಮಂದಿ ಹೆಂಡ್ರ ಮನ್ಯಾಗ ಇರ್ತಿದತ್ತ. ನಿಮಗೆ ಇರ್ಲಾಕ ಬರ್ತದ? ಅವಂದು ಉದಾಹರಣೆ ಅವನು ಅವ್ರು ಮಾಡ್ಯಾರಲ್ಲ ನಾವು ಮಾಡ್ತೇವಂದ್ರ ಯಾರು ಹುಚ್ಚರು ಮಾತಾಡ್ದಂಗ ಆಗ್ತದ. ಹಿಂಗ್ ಮಾತಾಡ್ದ ಅವ್ರು ಒಂದೇ ಏಕಕಾಲಕ್ಕೆ 16,000 ಮಂದಿ ಮನ್ಯಾಗ ಏಕಕಾಲಕ್ಕೆ ಕಾಣಿಸ್ಯಾನ. ನೀವಿಂದ ಎಲ್ಲಿ ಸಿಡ್ಯಾಣ್ ಬಿಟ್ಟು ಇಲ್ಲಿ ಬಂದಿರಿ ಅಂದ್ರೆ ಮನ್ಯಾಗ ಎಲ್ಲಿ ನೀವು ಕಾಣಿಸ್ಲಾಕ ಬರ್ತದ್ರಿ? ಹೆಂಗ್ ಮಾತಾಡುದು? ಮತ್ತೆ ಅವ್ರಿಗೆ ಹೋಲಿಸಿ ಅಡವಿ ಬಿದ್ದು ಮಾತಾಡಬಾರ್ದು. ನಮ್ಮಿಂದ ಜನ ಎಷ್ಟೋ ಕಲಿದದ. ಯಾವ ಉದಾಹರಣೆ ಎಲ್ಲಿ ಹಚ್ಚಬೇಕನ್ನೋದು ಉದಾಹರಣೆ ಹಚ್ಚಿ ಮಾತಾಡಬೇಕು. ಏನೋ ಒಂದು ಮಾತು ಮಾತಾಡಿದ್ರ ಅವರು. ಏನು? ಗುರು ಶಿಷ್ಯರ ಸಂವಾದದೊಳಗ ಗುರು ಬೀರದೇವರ ಶಿಷ್ಯನ ಸಲುವಾಗಿ 12 ವರ್ಷ ತಪಶ್ಚರ್ಯ ಮಾಡ್ಯಾನ. ಹೌದು ಹೌದಿಲ್ರಿ? ಹೌದು, ಬರೋಬ್ಬರಿ ಅದು ನೀವು ಕೇಳುದು. ತಪಶ್ಚರ್ಯ ಯಾರ್ದು ಮಾಡ್ಯಾನ? ಏನ್ ಶಿಷ್ಯಂದು ಮಾಡ್ಯಾನ? ಏನ್ ಯಾರ್ದು ಮಾಡ್ಯಾನ? ತಪಶ್ಚರ್ಯ ಬೀರದೇವರು ಮಾಡುದು ಪರಮಾತ್ಮಂದು. ಶಿಷ್ಯಂದ ಯಾಕೆ ಮಾಡ್ತಾನವ? ಪರಮಾತ್ಮನಲ್ಲಿ ಭಕ್ತಿ ಮಾಡಿ ತಪಶ್ಚರ್ಯ ಮಾಡಿ ಪರಮಾತ್ಮ ಪ್ರಕಟ ಆದ ಕೂಡಲೇ ಹೇಳ್ದ ಒಂದು ಮಾತ. ನನ್ನಲ್ಲಿರ್ತಕ್ಕಂಥ ಶಿಷ್ಯರು ಮುಂಜಾನೆ ಇದ್ದವ್ರು ಸಂಜೆ ಕುಳಿಯಲ್ರು,
ಸಂಜಿಕ್ಕಿದ್ದವ್ರು ಮುಂಜಾನೆ ಉಳಿಯಲ್ರು. ನನ್ನ ಸೇವಾ ಮಾಡೋರು ಯಾರೂ ಇಲ್ಲ, ಸವಿಲಾರದಂಥ ಶಿಷ್ಯ ಕೊಡು ಅಂತ ಹೇಳಿ ಪರಮಾತ್ಮನ ಭಕ್ತಿ ಮಾಡಿ ಪರಮಾತ್ಮನಿಂದ ವರ ಪಡ್ಕೊಂಡು ಪಡ್ದಾನ. ನೀವು ಸೋಮು ದುಡಿಲಕ್ಕೆ ಬಂದಿರಿ, ದುಡುದಟ್ಟೆ ಕೆಲಸ, ನಿಮ್ಮದು ಕಾರ್ಬಾರ ಏನದಿಲ್ಲಿ? ಅಲ್ಲಿ ಏನದ ಆ ಶಿಷ್ಯನಲ್ಲಿ ಸಂಬಂಧ ಏನು ಬರ್ತದ ಅಲ್ಲಿ ಮತ್ತೆ ಮಾತಾಡುದು? ಈ ಮಾತು ಬಳಕೆ ಮಾಡೋದು ಏನದ ನೋಡ್ರಿ, ಎಲ್ಲಾರಿಗೆ ಗುರು ಅಕ್ಷರ ಹಚ್ಕೋಬ್ಯಾಡ್ರಿ. ನಾವು ಉಮ್ರಾಣಿಗೆ ಬರ್ಲಾಕತ್ತಿದೆವು, ಹೌದಲ್ಲ? ಅಲ್ಲಿ ಕಕ್ಮರಿ ದಾಂಟಣ ಹಾದಿ ಕೇಳ್ದೇವು ನಾವು. ಹಾ ಹಾ ಇದು ರೋಡ್ ಅಲ್ಲಿಗೆ ಹೋಗ್ತದ ಹೋರಿ ಅಂದ್ರು. ಹೇಳ್ಯಾನ ನಮ್ಮ ಹಾದಿ ತೋರ್ಸ್ಯಾನ, ಅವನಿಗೆ ಗುರುನೇ ಅನ್ಬೇಕಾಗ್ತದ. ಹೌದಲ್ಲ? ಎಲ್ಲಾ ಒಂದೊಂದು ವಸ್ತು ಜಾಗಕ್ಕೆ ನಮಗೆ ಯಾವ್ಯಾವ ಒಂದೊಂದು ಗುರುವಿನ ಮಾತು ಹೇಳ್ತಾನವ. ಹೌದು. ಖರೆ ಗುರುವಿಗೆ ಹೋಲಿಸಿದ್ರು, ಖರೆ ಬರೇ ಗುರುವಿಗೆ ಹೋಲಿಸಿದ್ರು, ಶ್ರೀ ಗುರುವಿಗೆ ಹೋಲಿಸ್ಲಿಲ್ಲ. ಅವ್ರು ಶ್ರೀ ಗುರುಗಳಲ್ಲ, ದಾರಿ ತೋರಿಸಿದ್ರು ಗುರುಗಳು ಅಷ್ಟೇ. ಸೋತ್ರಿ ಅಲ್ಲ, ಶ್ರೀ ಅನ್ನೋದು ಅವನಿಗೆ ಬರುವುದಿಲ್ಲ. ಶ್ರೋತ್ರಿ ಬ್ರಹ್ಮನಿಷ್ಠರ ಅಲ್ಲ. ಅಲ್ಲ ಎಲ್ಲ ಯಾರಿಗೆ ಅನ್ಬೇಕು ಶ್ರೋತ್ರಿಯ ಬ್ರಹ್ಮನಿಷ್ಠ? ಎಲ್ಲಾ ತನ್ನ ತಾ ತಿಳ್ಕೊಂಡಿರ್ಬೇಕು, ಇನ್ನೊಬ್ಬರಿಗೆ ತಿಳಿಯಂಗ ಅವನಲ್ಲಿ ಹೇಳುವಂತ ಕೆಪಾಸಿಟಿ ಇರಬೇಕು. ಶ್ರುತಿ ಸ್ಮೃತಿ ಯಥಾರ್ಥವಾಗಿ ತಿಳಿದಿರಬೇಕು, ತನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದಿರಬೇಕು, ಇನ್ನೊಬ್ಬರ ಅಜ್ಞಾನ ಹೋಗಲಾಡಿಸುವ ಶಕ್ತಿ ತಾವು ಹೊಂದಿರಬೇಕು. ಅವನಲ್ಲಿ ಇರಬೇಕು. ಅವನಿಗೆ ಸೋತ್ರಿ ಬ್ರಹ್ಮನಿಷ್ಠರು ಬೇಕಾಗ್ತದ. ಹೋಮ ಎಲ್ಲರಿಗೆ ಗುರುಗಳು. ನೀವು ಸಾಲಿ ಕಲ್ಸಿರಿ, ನಿಮಗೂ ಗುರುಗಳು ಬರ್ತಾವ, ನಿಮಗ ಶ್ರೀ ಗುರುಗಳು ಬರುವುದಿಲ್ಲ. ಇಲ್ಲ ಇಲ್ಲ, ಗುರುಗಳು ಹೌದು. ಮಕ್ಕಳ ಸಾಲಿ ಕಲಿಸಿರಿ, ಗುರುಗಳು. ನೀವು ಯಾವ ಗುರುಗಳು? ನೀವು ಯಾವಾರಿಕ ಸತ್ತದ ಗುರುಗಳು, ಯಾವಾರಿಕ ಸತ್ತಕ್ಕ ಗುರುಗಳು, ಪಾರಮಾರ್ಥಿಕ ಸತ್ತದ ಗುರುಗಳು ನೀವು ಅಲ್ಲ. ಎಂತ ಗುರುಗಳು ಅವರು ಅದಾರಂದ್ರೆ ನಮ್ಮ ಅಜ್ಞಾನ ಕಳಿಹಂತ ಗುರು ಇರಬೇಕು. ಅಂತ ಗುರುವಿಗೆ ನೀ ಶರಣಾಗು. ಎಷ್ಟೋ ಮಂದಿ ಆನಿ ಮ್ಯಾಗ ಮೆರವಣಿಗೆ ತಕ್ಕೊಂಡ್ರ, ಇಟ್ಟು ರುದ್ರಾಕ್ಷಿ ಕೊಳ್ಳಾಗ ಹಾಕೊಂಡು, ಕ್ಯಾಮಿ ಹಾಕೊಂಡು, 10,000 ಕುತ್ನಿ ಅರಿವಿ ಮೈ ಮ್ಯಾಗ ಹಾಕೊಂಡು ಮೆರವಣಿಗೆ ತಕ್ಕೊಂಡಾರ. ಹೌದಿಲ್ರಿ? ತಕ್ಕೊಂಡಾರ. ಅವರು ಬ್ಯಾಡ ಅನ್ನೋದಿಲ್ಲ, ಹೌದಿಲ್ಲ? ಜಗತ್ತಕ್ಕ ಜ್ಞಾನ ಕೂಡ ಅವರು ಗುರುಗಳು ಬೇಕು. ಅವ್ರಿಗೆ ಯಾವಾದಿಲ್ಲ. ನಮ್ಮ ಸಿದ್ದೇಶ್ವರ ಅಪ್ಪ ಅವರು ನೀವು ನೋಡಿರಿ, ನಾವು ನೋಡಿದೆವು. ಅವ್ರ ಆನಿ ಮ್ಯಾಗ ಮೆರವಣಿಗೆ ಆಗ್ಯದ ಇಲ್ಲ ಎಂದಾರ ನೋಡಿರಿ ಏನು ಮೆರವಣಿಗೆ ಅವ್ರದ್ದು? ಅವ್ರಿಗತ್ತಾರ ಸೋತ್ರೀಯ ತರ ಅವ್ರಿಗೆ. ಹಂಗ ಗುರುವಿನಲ್ಲಿ ಶಕ್ತಿ ಬಹಳ ದೊಡ್ಡದದ್ರಿ. ಗುರುಜಿಯವರ ಗುರು ಅಂದ್ರೆ ಹೆಂಗಿರ್ತಾನ? ಜಗತ್ತದೊಳಗ ಅವನಂತ ದೊಡ್ಡವ ಎಷ್ಟು ಲಕ್ಷದ ಮೇಲೆ 90 ಎಷ್ಟೋ ಜನಾದಿಲ್ಲಿ ಜಗತ್ತದೊಳಗೆ. ಹೌದು ಹೌದಲ್ಲ? ಹೌದಲ್ರಿ? ಗುರು ಅನಂತ ಶಕ್ತಿ ಬರಬೇಕು. ಆದ್ರ ಅದಕ್ಕೆ ಹೇಳ್ಯಾರಲ್ಲ ಮಹಾತ್ಮರು, ಪರಮಾತ್ಮನೇ ಪಾರ್ವತಿನೇ ಪರಮಾತ್ಮಗ ಕೇಳ್ಯಾಳ ಏನಂತ? ಹೇ ಪರಮಾತ್ಮ, ಜಗತ್ತದೊಳಗ ದೊಡ್ಡ ದೇವರು ಯಾವಾದತ್ತು ಕೇಳ್ಯಾಳ ಪಾರ್ವತಿ ಪರಮಾತ್ಮಗ. ಒಬ್ಬರಿಗೆ ನಮಸ್ಕಾರ ಮಾಡಿದ್ರ ಅದು ಎಲ್ಲರಿಗೂ ಹೋಗಿ ಮುಟ್ಟಬೇಕು. ಅಂತ ದೇವರು ಇಡೀ ಬ್ರಹ್ಮಾಂಡದಲ್ಲಿ ಯಾವಾದ ದೇವರ ಅಂತೇಳಿ ಪರಮಾತ್ಮಗ ಪಾರ್ವತಿ ಪ್ರಶ್ನೆ ಮಾಡ್ಯಾಳ. ಹೌದು. ಅವಾಗ ಪರಮಾತ್ಮ ಹೇಳ್ಯಾನ, ದೇವಿ 33 ಕೋಟಿ ದೇವತ್ರ ದೊಡ್ಡವರಲ್ಲ ಅಲ್ಲ. ಹೌದಲ್ಲ? ಬ್ರಹ್ಮ ದೊಡ್ಡವಲ್ಲ, ವಿಷ್ಣು ದೊಡ್ಡವಲ್ಲ, ಮಹೇಶ್ವರ ದೊಡ್ಡವಲ್ಲ, ನಾನು ದೊಡ್ಡವಲ್ಲ, ನೀನು ದೊಡ್ಡಕ್ಕೆಲ್ಲ. ಯಾರು ದೊಡ್ಡವರು ಜಗತ್ತದಲ್ಲಿ ಅಂತ ಕೇಳ್ಯಾಳ ದೇವಿ. ಹೌದು. ಅವಾಗ ಹೇಳ್ಯಾನ ಪರಮಾತ್ಮ, ದೇವಿ ಎಲ್ಲಕ್ಕಿಂತ ದೊಡ್ಡ ದೇವರು ಯಾವಾದಂದ್ರೆ ಗುರುದೇವ ದೊಡ್ಡವ. ಎಲ್ಲಕ್ಕಿಂತ ಒಬ್ಬನಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲರಿಗೆ ನಮಸ್ಕಾರ ಮಾಡ್ಬೇಕಾಗ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಏನಂತ? ಆಕಾಶಾತ ಪತಿತ ತ್ವಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅತಾರ. ಗುರುದೇವ ಏನ ಮಾಡ್ತಾನ? ಪುನರಪಿ ಜನನಂ ಪುನರಪಿ ಮರಣಂ. ಇದು ಖಂಡನ ಮಾಡ್ತಾನೆ. ಇದು ಖಂಡನ ಮಾಡ್ತಾನ. ಇಂಥ ದುಃಖ ತೆಗಿಯಂತ ಗುರು ಯಾವದನಪ್ಪ ಅಂದ್ರೆ ಸೋತ್ರಿ ಬ್ರಹ್ಮನಿಷ್ಠ ಗುರು ದೊಡ್ಡವತ್ತ ಹೇಳ್ಯಾನವ. ಅಲ್ಲ ಯಾಕತ್ ಕೇಳ್ರಿ? ಯಾಕ್ರಿ? ಈ ಜಗತ್ತದೊಳಗ ನದಿ ಅದಾವ. ಹೌದಲ್ಲ? ಭೀಮಾ ನದಿ ಅದ, ಕೃಷ್ಣಾ ನದಿ ಅದ, ಕಾವೇರಿ ಅದ, ಘಟ್ಟಪರಬಾ, ಮಲಾಪರಬಾ, ಗೋದಾವರಿ, ಅನೇಕ ನದಿಗಳದಾವ. ಹೌದು. ಈ ಎಲ್ಲಾ ನದಿ ಒಳಗೊಮ್ಮೊಮ್ಮ ಝಳಕ ಮಾಡುವೊಳಗ ನಿಮ್ಮ ಮನಸ್ಸು ಬ್ಯಾರೆ ಬ್ಯಾರೆ ಆಗ್ತದ. ಹೌದಲ್ಲ? ನಾ ಚಂದ್ರಭಾಗದಾಗ ಹೊಳ್ಯಾಗ ಜಳಕ ಮಾಡ್ದ, ನಾ ಭೀಮಾ ಹೊಳ್ಯಾಗ, ನಾ ಕೃಷ್ಣದಾಗ ಮಾಡ್ದ, ನಾ ಪಾತಾಳ ಗಂಗಿ ಒಳಗ ಶ್ರೀಶೈಲದೊಳಗ ಮಾಡ್ದ. ಎಲ್ಲದರದೊಳಗ ಮಾಡುವೊಳಗೆ ನಿಮ್ಮ ಮನಸ್ಸು ಬ್ಯಾರೆ ಬ್ಯಾರೆ ಆಗ್ಯದ. ಹೌದಲ್ರಿ? ಹೌದಲ್ರಿ? ಹೌದು. ನಿಮಗೊಮ್ಮ ಮಾತು ಹೇಳ್ತಾ,
ಎಲ್ಲಾ ನದಿ ಹೋಗಿ ಅಲ್ಲಿ ಕೂಡ್ತಾವ. ಸಮುದ್ರಕ್ಕೆ ಕೂಡ್ತಾವ. ಒಮ್ಮ ಸಮುದ್ರದಾಗ ಝಳಕ ಮಾಡಿ ಬಿಡ್ರಿ, ಎಲ್ಲಾ ನದಿಯಾಗ ಮಾಡ್ಕೊಂಡಂಗ ಆಗಿಬಿಡ್ತಾವ. ಮತ್ತೆ ಎಲ್ಲ ನದಿ ಅಲ್ಲೇ ಹೋಗ್ತಾವ. ಯಾಕ್ರಿ? ಎಲ್ಲಾ ನದಿ ಎಲ್ಲಿ ಕೂಡ್ಯಾವ? ಸಮುದ್ರದೊಳಗೆ ಸೇರ್ಯಾವ. ಒಮ್ಮ ಸಮುದ್ರದಾಗ ಝಳಕ ಮಾಡ್ರಿ, ಎಲ್ಲಾ ನದಿಯಾಗ ಮಾಡ್ದಂಗ ಆಗಿಬಿಡ್ತಾವ. ಅದರಂತೆ ಒಮ್ಮ ಗುರುವಿಗೆ ನಮಸ್ಕಾರ ಮಾಡಿಬಿಡ್ರಿ, ಎಲ್ಲಾ ದೇವರಿಗೆ ನಮಸ್ಕಾರ ಮಾಡ್ದಂಗ ಆಗ್ತದೆ. ಹೌದು ಹೌದು ಹೌದು. ಎಲ್ಲಾ ದೇವರಿಗೆ ಇದು ಎರಡನೇ ಚಾನ್ಸ್ ಹೇಳಕ್ ಬಂದಾನ ಗುರು ರೂಪದಿಂದ. ಗುರು ರೂಪದಿಂದ ಬಂದಾನ. ತಾಯಿ ಗರ್ಭದಲ್ಲಿ ಹೌದು ಹಗಲ ರಾತ್ರಿ ಪರಮಾತ್ಮನ ನಾಮಸ್ಮರಣೆ ಮಾಡೋದಿದು ಮನುಷ್ಯ ಜನ್ಮ. ಪರಮಾತ್ಮ ನಿನ್ನ ನಾಮಸ್ಮರಣೆಯನ್ನ ಮಾಡಿ ಪುನಃ ಬಂದು ನಿನ್ನನ್ನೇ ಕೂಡ್ತೀನಿ ಅಂತ ಹೇಳಿ ವಚನ ಕೊಟ್ಟು ಬಂದಾನ. ತಾಯಿ ಗರ್ಭದಲ್ಲಿ ವಚನ ಕೊಟ್ಟು ಹೊರಗೆ ಬಂದ. ನೀವು ಹೌದು ಹೊರಗೆ ಬಂದ ಏನಂದನ್ರಿ? ಪರಮಾತ್ಮ ಹೇಳ್ಯಾನ, ನಾ ನಿನಗೇ ಬಂದು ಕೂಡ್ತೀನಿ ಅಂತ ಹೇಳ್ಯಾನ. ಹೌದು. ಇಲ್ಲಿ ಬಂದ್ ಏನಂದ ನೀವ? ಹಾ ಎಲ್ಲಾನ ದೇವ್ರ ಯಾವ ನೋಡ್ಯಾನ ನೋಡ್ಯಾನ ಶುರು ಮಾಡ್ಯಾರ ಇವ್ರು. ಅವಾಗ ಪರಮಾತ್ಮ ವಿಚಾರ ಮಾಡ್ಯಾನಂತ, ಏನಂತ? ನನಗ ತಾಯಿ ಗರ್ಭದಲ್ಲಿ 9 ತಿಂಗಳು 9 ದಿವಸ ನನಗ ವಚನ ಕೊಟ್ಟು ಬಂದಾನ. ಹೌದು. ನಾ ಒಳ್ಳೆ ಕೆಲಸ ಮಾಡಿ, ನಾ ಮಾನವನ ಕೆಲಸ ಒಳ್ಳೇದು ಮಾಡಿ ನಾ ಬರ್ತೀನಿ ಅಂದ. ನಿನಗೆ ಬಂದು ಕೂಡ್ತೀನಿ ಅಂತ ಹೇಳ್ಯಾನ. ಹೇಳ್ದವ ಎಲ್ಲನ ದೇವ್ರ ತತಾನ. ಇದು ತಪ್ಪ್ಯಾದ ಮಾಯಾದೊಳಗೆ. ಹೌದಲ್ಲ, ರೂಟ್ ತಪ್ಪ್ಯಾದ. ರೂಟ್ ತಪ್ಪ್ಯಾದ ಅಂತೇಳಿ ಇದೇ ಸಾಧು ಸಂತರು ಗುರು ರೂಪದಾಗ ಬಂದಾನತ್ತ ಪರಮಾತ್ಮ. ಅದೇ ಪರಮಾತ್ಮನೇ. ಪರಮಾತ್ಮ ಅಲ್ಲಿ ವಚನ ಕೊಟ್ಟು ಬಂದಾನ. ಇವನಿಗೆ ತಪ್ಪಿಸ್ಯಾ ನೀವು ಮತ್ತೊಮ್ಮೆ ಉದ್ಧಾರ ಮಾಡ್ಬೇಕಂತ ಹೇಳಿ ಈ ಸಾಧುರ ರೂಪದೊಳಗ ಬಂದು ಗುರು ರೂಪದಾಗ ನಿಮಗೆ ಹೇಳಕತ್ತನತ್ತ. ಇದೊಂದು ಚಾನ್ಸ್ ತಿಳ್ಕೋರಿ. ಹಿಂದಿನ ನೀವು ಮರ್ತೀರಿ, ಇದು ಎರಡನೇ ಚಾನ್ಸ್. ಎರಡನೇ ಚಾನ್ಸ್. ಉದ್ಧಾರ ಮಾಡ್ಲಕ್ಕ ಗುರುಗಳು ನಿಮ್ಮ ಮನಿ ಬಾಕಲಕ್ಕ ಬರ್ಲಕತ್ತಾರ. ಅವನ ಮಾತು ಕೇಳಲಾರ್ದೆ ಇಲ್ಲೊಂಬ ತೆಪ್ಪದ್ರಿ ಅಂದ್ರ ಅದೋ ಗತಿ. ಚೌರ್ಯಾಂಶಿಗೆ ಬೀಳ್ತೀರಿ. ಚೌರ್ಯಾಂಶಿಗೆ ಅವನ ಮಾತು ಕೇಳಲಾರದೆ ಹೊರಗೆ ಬಿದ್ದಿರಿ ಅಂದ್ರ. ಹೌದು ಹೌದು. ಅದಕ್ಕೆ ಇಲ್ಲಿ ಏನು ಹೇಳ್ಯಾರ ಅವರು? ಜಗತ್ತದಲ್ಲಿ ಗುರುನೇ ಶ್ರೇಷ್ಠ. ಹೌದು. ಇನ್ನೊಂದು ಮಾತು ಹೇಳ್ತಾ, ಏನದರಿ? ಗುರು ಸುಕ್ರತ್. ಹೌದು. ಶಿಷ್ಯ ಸಿಕಂದರ್. ಒಮ್ಮ ಗುರುವಿಗೆ ಕೇಳ್ದ, ಏನತ್ತ? ನಾ ಭಾರತ ದೇಶದ ಮ್ಯಾಗ ದಂಡೆತ್ತಿ ಹೊಂಟಿದ. ಹೌದು. 14 ಲೋಕ ಗೆದ್ದಿದ. 14 ದೇಶ ಗೆದ್ದಿದ. 14 ರಾಜ್ಯ ಗೆದ್ದಿದ. ಭಾರತ್ ಒಂದು ಗೆದಿಬೇಕಂತ ಹೇಳಿ ಹೊಂಟಿದ್ದ. ಅಪೇಕ್ಷೆ ಆಗ್ಯದ. ಗುರುಗಳೇ ನಿಮಗೆ ಯಾನ ತರ್ಲಿ ಅಂತ ಕೇಳದ ಸಿಕಂದಾರ ಶಿಷ್ಯ. ಅವಾಗ ಗುರುಗಳು ಹೇಳ್ತಾರೆ, ಏನಂತ? ನಕ್ಕ ಮುಗುಳ ನಗಿ ನಕ್ಕ ಯಾರೀ ಸುಕ್ರತ್ ಗುರು. ಹೌದು. ಎಲ್ಲಾ ಕಡೆ ಹೋಗಿ ದೇಶ ಗೆದ್ದಿದ್ಯೋ, ಭಾರತ್ ಗೆದ್ದಿದ್ದು ಬಹಳ ಬಿರಿ ಅದಂದ. ಹೌದು. ನೀ 16 ಗೆದ್ದಿರ್ಬೇಕು ಖರೆ. 16 ಗೆದ್ದಿದಿ, 14 ಗೆದ್ದಿದಿ, ಎಲ್ಲಾ ಗೆದ್ದಿದಿ. 17ನೇದ್ ಗೆದ್ದಿದ್ದು ಮುಸ್ಕಿಲ್ ಬಾಳ ಅದ. 17ನೇದ ಭಾರತ್ ಗೆದ್ದಿದ್ದು ಬಹಳ ಮುಸ್ಕಿಲ್ ಅದ. ಯಾನ ತರ್ತಿ ಅತ್ತ ಕೇಳ್ತಾನ ಗುರುವಿಗೆ ಶಿಷ್ಯ ಸಿಕಂದರ್. ಅವಾಗ ಅಂದತ್ತ, ನನಗೆ ಯಾನೂ ತರಬೇಡ. ನೀವ್ ಹೇಳ್ತಿರ್ಲ ಗೋವಾಕದ ಆದ್ರೆ ಯಾನ್ ತರ್ಲಿ ಅಂದ್ರೆ 1-4 ಬಾಟ್ಲಿ ತಗೊಂಡ್ ಬಾ, ಕುಡಿದ್ರೆ ಹೇಳ್ಬಾರ್ದು ಅದು. ಅಂತಾವ್ ತಗೊಂಬ. ನೀವು ಅಂತದ್ ಬೇಡ್ತೀರಿ. ಅಲ್ಲೇ ಹೊಳ್ಳೊಳ್ಳೆ ಬೀಳ್ಬೇಕು. ಅಲ್ಲೇ ಹೊಳ್ಳೆ ಬಿಡ್ಬೇಕು ಹೇಳಾರ್ದಂಗ. ಅಂತದ್ ಬೇಡ್ತೀರಿ ನೀವು. ಸುಕ್ರತ್ ಹಿಂಗಂದ ಶಿಷ್ಯಾಗ, ಏನೋ ಭಾರತ್ ಗೆದ್ದು ನನಗೆ ಏನಾರ ತರ್ತಿ ಅಂದೆ ಅಂದ್ರೆ ಒಬ್ಬ ಸೋತ್ರಿ ಬ್ರಹ್ಮನಿಷ್ಠ ಗುರುವಿಗೆ ತಗೊಂಬಾರೋ. ಭಾರತದೊಳಗೆ ಅಂತ ಗುರುಗಳು ಬಹಳ ಮಂದಿ ಅದ. ಬಾಕಿ ಬ್ಯಾರೆ ಕಡೆ ಸಿಗಲ್ಲ ಅಂತವ್ರು. ಮತ್ತೊಬ್ರು ಬ್ಯಾರೆ ಕಡೆ ಸಿಗುದಿಲ್ಲ. ಭಾರತದೊಳಗೆ ಅಂತ ಗುರು ಮಾತ್ರ. ಅದು ಪುಣ್ಯ ಭೂಮಿ ಅದ. ಪುಣ್ಯ ಭೂಮಿ ಅದ. ಹೋಗತ್ತಂದ ಗುರುವಿನ ಮಾತು ಕೇಳಿ ಬಂದಿವ. ಹೌದು. ಹೋಗ್ತೀನಿ ಭಾರತಿಗೆ ಎದಿತೀನತ್ತ ಬಂದ. ಭಾರತ ಸೀಮಿ ಒಳಗ ಬಂದ. ದೊಡ್ಡ ಒಂದು ಆಲದ ಗಿಡ. ಹೌದು. ಒಂದು ಆಲದ ಗಿಡದ ಬಡ್ಡ್ಯಾಗ ಒಬ್ಬ ಸಾಧು ಮಕ್ಕೊಂಡಿದ್ರಿ. ಸಾಧು ಮಕ್ಕೊಂಡಿದ. ಭಾರತದಾಗ ಹೋಗ್ಲಕ್ಕ ಹಾದಿ ತಪ್ಪತೀವಿ ನೀವು. ಹೌದಲ್ಲ. ಆ ಸಾಧುಗೆ ಎಬಸದಿವ. ಏನತ್ತ? ಸಿಕಂದರ ಶಿಷ್ಯ. ಭಾರತ್ ಗೆದಿಬೇಕಂತ ಹೇಳಿ ನಾ ಬಂದಿದ. ಹೆಂಗ್ ಹೋಗ್ಬೇಕು ಒಳಗಂದವ. ಭಾರತ ಬೌಂಡ್ರಿಗೆ ಇದ್ರಿ. ಹೌದು. ಒಂದ್ ಆಲದ ಗಿಡದ ಬಡ್ಡ್ಯಾಗ ಗುರುಗಳು ಮಕ್ಕೊಂಡಿರಿ. ಸಾಧು ಎಬಸಿ ಕೇಳ್ದ, ಭಾರತದಾಗ ನಾ ಗೆದಿಲಕ್ ಹೊಂಟಿನು, ಹೆಂಗ್ ಹೋಲಿ ಅಂದ. ಅವ ಎದ್ರಿ ಆಲಗಿಡದ ಬಡ್ಡೆ ಅಂದು. ಎದ್ ಹಿಂಗ್ ಮಾರಿ ಎತ್ಕೊಂಡ್ ನೋಡ್ದ. ಹಿಂಗ್ ನೋಡ್ದ, ಹುಬ್ಗಾಯಿ ಹಚ್ಚಿ ನೋಡ್ದ. ನೀ ಭಾರತ ಗೆದೀತಿ ನೀ ಅಂದವ. ಭಾರತ್ ಗೆದು ಮಾರಿ ನಿಂದು ಭಾರತ್ ಗೆದು ಮಾರಿ ಅಂದ. ಹಿಂದ ಅಂದವ. ಅವ ಯಾನ್ ಅನ್ಬೇಕ್ರಿ, ಇನ್ನು 6 ವರ್ಷನಾಗ ಸ್ವಯಂ ವಿದ್ಯೆ ಭಾರತ್ ಗೆದ್ದು ಏನ್ ಮಾಡ್ತಿ ಅಂದವ.
ಬರೀ ಮಾರಿ ನೋಡ್ರಣ. ಬರೇ ಮಾರಿ ನೋಡ್ದ ಗತಿಲೆ ಹಾ, ಹಾ, ಹಾ. ಇನ್ನು 6 ವರ್ಷನಾಗ ನಿನ್ನ ಮರಣ ಆಗುದದ. ಭಾರತ ಗೆದ್ದಿ ಏನ್ ಮಾಡ ಹೌದು. ಯಪ್ಪ ಅಂದವ. ಅಲ್ಲಿದ್ ಹೊಳ್ಳಿ ಓಡ್ಲಕತ್ತ. ತಾನು ಗುರುವಿನ ಕಡೆ. ಹೊಳ್ಳಿ ಓಡಿ ತನ್ನ ಗುರುವಿನ ಹಂತಿಲಿ ಸುಕ್ರತ್ ಹಂತಿಲಿ ಬಂದ. ಹೌದು. ಸುಕ್ರತ್ ಗುರುಗಳಿಗೆ ಕೇಳ್ದ, ಏನ್ರಿ ಭಾರತ ದಂಡಿಗೆ ಒಳಗ್ ಹೋದ, ಆಲುಗಿಡದ ಬಡ್ಯಾಗ ಒಬ್ಬ ಸಾಧು ಮಕ್ಕೊಂಡನ. ಹೌದು. ಹಿಂಗೆ ಹೋಲ ಅನ್ನೋದ್ ಕೇಳಾಟಿಗೆ ನನ್ನ ಮಾರಿ ನೋಡಾಟಿಗೆ 6 ತಿಂಗಳದಾಗ 6 ವರ್ಷ 6 ವರ್ಷನಾಗ ನೀ ಸಾಹಿತ್ಯ ಹಿಂಗದ್ ನಾನು ಹ್ಯಾಂಗ ಮಾಡುದ್ರಿ ಅಂತ. ಅಂದವ, ನೀ ಉಳಿದು ಅಲ್ಲಿ ಅದ ಅಲ್ಲಿಗೆ ಹೋಗಂದವ. ಹೌದು. ಸಾಯುದ್ ಹೇಳ್ಯಾನಂದ್ರ ಉಳಿಸುದು ಅವನೇ ಹೇಳ್ತಾನ, ಅಲ್ಲಿಗೆ ಹೋಗು ಮಗನ ಅಲ್ಲಿಗೆ ಹೋಗಂದ. ಮತ್ತೆ ಓಡಿ ಬಂದ. ಹೌದು. ಆ ಆಲುಗಿಡದ ಮಕ್ಕೊಂಡ ಗುರುವಿಗೆ ಕೇಳ್ತಾನ, ಏನಂತ? ಯಪ್ಪ ನನಗ ಉಳಿಸುದು ಹೇಳ್ರಿ ಅಂದವ. 6 ವರ್ಷನಾಗ ಸಾಯ್ತೀರಿ ಅಂತ ಅಂದಿರಿ. ಅಂದಿರಿ, ನಾ ಹೆಂಗಾದ್ರೂ ಉಳಿತೀನಿ ಅದೊಂದು ಹೇಳ್ರಿ ಅಂದವ. ಏನಿಲ್ಲ, 10 ಕಿಲೋಮೀಟರ್ ತೆಳ್ಯಾಕ ಹೋಗು. ತಮ್ಮ ಚಾದ ಕುಡಿಬೇಡ ಹನಕ, ಆ ಮುತ್ತಗೊಬ್ಬನಿಗೆ ಕೊಟ್ಟು ಕಪ್ಕೊಂಡ್ಬೇಕ. ಇಲ್ಲ, ಗದ್ದಲ ಮಾಡ್ಲಿಲ್ಲ ಅಂದ್ರೆ ಆಯ್ತು. ಯಾಕಂದ್ರೆ ಮಾತಿನ ಮ್ಯಾಗಿನ ವಿಷಯ ಇದು ಆಗ್ತದ. ಎಲ್ಲಿಗೆ ಬತ್ರಿ? ಅಲ್ಲೇ ಚಾದ ಕಡೆ ಬತ್ರಿ ಅದು. ರೀ 6 ತಿಂಗಳು ಹೊಳ್ಳಿ ಬಂದನ್ರಿ ಅವ. 10 ಕಿಲೋಮೀಟರ್ ಅವ ಅಂದ ಗುರು. ಆಲುಗಿಡದ ಮಡ್ಯಾಗ ಮಕ್ಕೊಂಡವ. ಹೌದು. 10 ಕಿಲೋಮೀಟರ್ ತೆಳ್ಯಾಕ ಹೋಗು. ನೀವು ಉಳಿಬೇಕಾದ್ರ 3 ಕಿಲೋಮೀಟರ್ ಉತ್ತರಕ್ಕೆ ಹೋಗು. 3 ಕಿಲೋಮೀಟರ್ ಉತ್ತರಕ್ಕೆ ಹೋಗು. 2 ಕಿಲೋಮೀಟರ್ ಮತ್ತೆ ಪೂರ್ವಕ್ಕೆ ಹೋಗು. ತೆಳ್ಯಾಕ ಹೋಗು. ಅಲ್ಲಿ ಒಂದು ಆಲದ ಗಿಡ ಅದ. ಆ ಗಿಡದ ಬಡ್ಡ್ಯಾಗ ಒಂದು ಅಮೃತ ಕುಂಡದ. ಅಲ್ಲಿ ಒಂದು ಭಗಸಿ ಕುಡಿದು ಬಂದ್ಬಿಡು, ನೀ ಚಿರಂಜೀವಿ ಆಗ್ತಿ ಅಂದ್ಬಿಡು. ಅಮರ ಆಗ್ತೀನಿ. ಅಮರ ಆಗ್ತಿ. ಇವ ಹೆಂಗ ಹೇಳ್ತಾನ, 10 ಕಿಲೋಮೀಟರ್ ಹಿಂಗ ತೆಳ್ಯಾಕ ಹೋದ. 3 ಕಿಲೋಮೀಟರ್ ಉತ್ತರಕ್ಕ, ಮತ್ತ 3 ಕಿಲೋಮೀಟರ್ ತೆಳ್ಯಾಕ ಮತ್ತ ಸೂರ್ಯ ಹೊಂಡು ಕಡಿ ಹೋದ. ಆಲದ ಗಿಡ ಇತ್ತು, ಅಮೃತ ಕುಂಡ ಇತ್ತು ಎಲ್ಲ ಹೇಳ್ದಂಗ ಗುರು ಹೇಳ್ದಂಗ. ಇನ್ನು ಹೋಗಿ ಅಮೃತ ಕುಂಡ ಅಲ್ಲಿ ಕುಡಿಬೇಕತ್ತ. ಭಗಸಿ ಹಾಕಿ ಮ್ಯಾಗ ಕಾಗಿ ಒದರ್ತು. ಕಾವು ಕವ ಯಾವಿದ್ ಕುಡ್ಯಾವ, ಕುಡಿಬೇಡತ್ತ. ಯಾಕ? ಆ ಸಾಧುನ ಮಾತು ಕೇಳೇ ಬಂದಿದ್. ಇಲ್ಲತ್ ಕೇಳ್ತದ ಕಾಗಿ ಕಿದು ಕೇಳಿ ಕುಡಿಲಕ್ಕ. ಆ ಸಾಧುನ ಮಾತು ಕೇಳಿ ಬಂದಿದಿ. ಆ ಸಾಧುನ ಮಾತು ಕೇಳೇ ನಾ ಕಾಗಿ ಆಗಿದಂದವ. ಅವನ ಮಾತು ಕೇಳಿ ಕುಡ್ದೆ ಕಾಗ್ಯಾಗಿದ. ಆ ಸಾಧುನ ಮಾತು ಕೇಳೇ ಕುಡ್ದ ಕಾಗಿ ಆಗಿದ. ಕುಡಿತೀವ ಬಿಡ್ತೀನಿ ನೋಡ. ಅವ ಹೆಂಗ್ ಕುಡಿತಾನ್ರಿ ಅಂದ. ಹೌದಲ್ಲ, ಲೆಕ್ಕ ಹಾಕ್ರಿ ಹ್ಯಾಂಗ್ ಮಾಡುದಂತ ಹೇಳಿದ್ ಹೊಳ್ಳಿ ಮತ್ತ ಇದು ಶಿಷ್ಯಾಗ ಹುಚ್ಚೈತಿದ್. ಹೌದು. ಇನ್ಯಾಂಗ ಮಾಡ್ಲಿ ಅಂತ ಹೇಳಿ ಹೊಳ್ಳಿ ಹೋದ. ಕುಡಿಲಿಲ್ಲ. ಹೋಗು ತನ್ನ ಆಲುಗಿಡದ ಬಡ್ಡ್ಯಾಗ ಸಾಧು ಕೂತಿದ. ಸಾಧುರ್ ಗುರುಗಳೇ ಅಂದ. ಬಂದ್ಯಾನಂದ. ಬಂದಿದ. ನೀ ಬರ್ತಿ ಅನ್ನೋದು ಗೊತ್ತೇ ಅದ. ನೀ ಬರ್ತಿ ಅನ್ನೋದು ಗೊತ್ತೇ ಅದ. ಹಾದಿ ಕಾಯ್ಕೋತೆ ಕೂತಿದ. ಬಾ ಅದೇ ರೀ ನಿಮ್ಮ ಮಾತು ಕೇಳಿ ಕಾಗಿ ಆಯ್ಕೆ ಕೂತಾನತ್ತು ಒಬ್ಬ ಕಾಗಿ ಹೇಳ್ಯದ ನಾನು. ಹೌದು. ನಿಮ್ಮ ಮಾತು ಕೇಳಿ ಕುಡ್ದು ಕಾಗಿ ಆಗ್ಯದತ್ತ. ನನಗೂ ಕಾಗಿ ಮಾಡ್ಬೇಕಂದಿರಿ. ಕಾಗಿ ಮಾಡ್ಬೇಕಂದಿರಿ, ಅದಕ್ಕೆ ನನ್ ಕಳಿಸಿರಿ ನಂದ. ಅವಾಗ ಹೇಳ್ತಾನ ಗುರು. ಏನತ್ತ? ಹುಚ್ಚ ಸುಳಿತಾನ ಮಗನ. ಒಬ್ಬ ಗುರುವಿನ ಮಾತಿನ ಮ್ಯಾಗ ವಿಶ್ವಾಸ ಇಲ್ಲ ನಿಂದು. ಕಾಗಿ ಮಾತು ಕೇಳಿ ಹೊಳ್ಳಿ ಬಂದಿದ್ಯೋ ಹುಚ್ಚಡಿ ಕ್ವಾಡ್ಗ. ಗುರುಗಳು ಹೇಳುದು ಮಾತಿಗೆ ನಿಂದು ವಿಶ್ವಾಸ ನಂಬಿಗಿಲ್ಲ. ಕಾಗೆ ಮಾತಿಗೆ ನಂಬಿ ಹೊಳ್ಳಿ ಬಂದಿವಿ. ಹಾಗ ನಿನಗೆ ಸಾವು ಬಿಟ್ಟಿಲ್ಲ ಮಗನ. 6 ವರ್ಷನಾಗ ಸಾಯುದಾಗ ಹಚ್ಚಿ ಅದ. ನೀ 6 ವರ್ಷನಾಗ ಲಾಗ ಹೊಡ ಸತ್ತು ಹೋಯ್ತು. ಯಾಕೆ ಹೇಳ್ಬೇಕಾಗ್ಯದ್ರಿ? ಯಾಕ? ಮನುಷ್ಯನಲ್ಲಿ ದೃಢ ಜ್ಞಾನ ಇರಬೇಕು. ಹೌದು. ಧ್ಯಾನ ಹೆಂಗಿರ್ಬೇಕಂದ್ರ ದೃಢವಾಗಿ ಗಟ್ಟಿ ಇರಬೇಕು. ಸಂಸಾರ ಎಲ್ಲಿ ಸುತ್ತದ್ರಿ ಅಣ್ಣ? ನಿಮ್ಮ ಸಂಸಾರ ಸುತ್ಯಾದಲ್ಲಿ ನಿಮ್ಮ ಮನಸ್ಸಿನ ಸುರುಳಿ ಒಳಗ ಸುತ್ತಕೊಂಡದ. ಅದು ಆ ಮನ್ಯಾಗ ಈ ಮನ್ಯಾಗ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕಾಡಬೇಡ್ರಿ. ಎಲ್ಲಿ ಸುತ್ಯದ ಹೆಂಡ್ರು ಮಕ್ಕಳು ಹೊಲ ಮನಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮುತ್ತು ರತ್ನ ಮಾಯಾ ಎಲ್ಲಿ ಸುತ್ತಕೊಂಡದ? ನಮ್ಮ ಮನಸ್ಸಿನ ಸುರುಳಿ ಮ್ಯಾಗ ಸುತ್ತಕೊಂಡದ. ಮಹಾರಾಜ್ರ ಅಲ್ಲೇ ಇಟ್ಟೆಲ್ಲ ಅಲ್ಲೇ ಹಿಡಿಸವತ್ತಿನ ಇಡೀ ಭಾರತ ಪೂರ ಇಡೀ ಜಗತ್ತೆ ಹಿಡಿಸುವಂತ ಅಟ್ಟ ಮಾಯಾ ಬೆರಿಕೆ ಅದ. ಹಂಗ್ಯಾಂಗ ಸುತ್ತ ಗೊತ್ತದ್ರಿ ಅದ್ರಾಗ? ಹಂಗ್ಯಾಂಗ ಸುತ್ತ ಗೊತ್ತದ? ಅಂತ ಶಕ್ತಿ ಅದ. ಯಾಕೆ ಸುತ್ತಕೊಳ್ಳುದಿಲ್ಲ ನೋಡ್ರಿ. ನೀ ಒಂದು ಮಾತು ಹೇಳ್ರಲ್ಲ. ಎಲ್ಲಾ ನಿನಗ್ ಒಂದು ಹುಡುಗುದದ. ಹೌದಲ್ರಿ? ಹೌದಿಲ್ರಿ? ಹೌದು. ಹುಡುಗುದ ಒಂದು ಚೆರಿಲೆ ಕಟ್ಟಿರ್ತದ. ಹೌದಿಲ್ರಿ? ಚೆರಿಲೆ ಕಟ್ಟಿ ನಮ್ಮ ಅವುಗಳು ಅರ್ನಿ ಹುಲ್ಲು ಕೊಯ್ಕೊಂಡು ಬರ್ತಾರ. ಹುಡುಗುದು ಮಾಡ್ತಾರ. ಹೌದಲ್ರಿ?
ಹುಲ್ಲು ಕೊಯ್ಕೊಂಡು ಬಂದ ಅದಕ್ಕೆ ಕಟ್ಟಿ ಮನ್ಯಾಗ ಉಡುಗ್ತಾರ. ಹಾ ಹಾ ಎಲ್ಲ ಕಸ ಹೊಡಿತದ ಅದು ಹುಲ್ಲು ಕಡ್ಡಿ. ಹಾ ಮನ್ಯಾಂದು ಕಸ ಹೊಡಿತದ. ಹೌದು. ಅದೇ ಹುಲ್ಲು ಕಡ್ಡಿ ಬಿಚ್ಚಿ ಹೋಗದ್ರಿ ಅಂದ್ರೆ ಅದೇ ಹೊಳ್ಳಿ ಕಸ ಆಗಿಬಿಡ್ತದ ಮನ್ಯಾಗ. ಯಾಕ್ರಿ? ಹೌದು. ಅದೇ ಹುಲ್ಲು ಕಡ್ಡಿ ಕಟ್ಟಿರಿ ಒಳಗಿನ ಘಾನ್ ಹೊಡ್ಲಕತ್ತದ. ಹೌದು. ಅದೇ ಕಡ್ಡಿ ಬಿಚ್ಚಿ ಮನಿ ತುಂಬ ಹೋಗಿರಿ ಅದೇ ಹುಡುಗುದು ಕಸ ಆಗಿಬಿಡ್ತದ. ಹಂಗ ನಿನ್ನ ಮನಸ್ಸು ಗಟ್ಟಿ ಹಿಡಿದಿ ಗುರುವಿನ ಮ್ಯಾಗ ಮೋಕ್ಷಕ್ಕೆ ಹೋಗ್ತಿ. ಮನಸ್ಸು ಬಿಚ್ಚಿ ಒಗದಿ ಕಸ ಆಗಿಬಿಡ್ತಿ. ಹೌದು ಹೌದು ಹೌದು. ಎಷ್ಟೇ ಅದು ಮತ್ತೊಂದು ಎಲ್ಲಿ ಇಲ್ಲ. ಎಲ್ಲಿ ಸುತ್ತದ? ನಿನ್ನ ಮನಸ್ಸಿನಲ್ಲಿ ಸುತ್ತದ. ಕೃಷ್ಣ ಪರಮಾತ್ಮ ಅರ್ಜುನಿಗೆ ಅದೇ ಮಾತು ಹೇಳ್ದ. ಕೌರವರ ಪಾಂಡವರು ಇದ್ದ ಭೂಮಿಯಾಗ. ಹೌದು. ಅರ್ಜುನ ಯುದ್ಧನೂ ಮಾಡು, ಹಾ ನನ್ನ ಗೀತಾ ಜ್ಞಾನ ಕೇಳು. ಇಲ್ರಿ ಯುದ್ಧ ಭೂಮಿಯಾಗ ಕುರುಕ್ಷೇತ್ರ ಯುದ್ಧದಾಗ ಹಾ ರಣರಂಗ ಎಟ್ಟೋ ಕುದುರಿ ಆನಿ ಒಂಟಿ ಎಟ್ರಿ 18 ಅಕ್ಷೋಣಿ ದಂಡ ನಡೆದದ. ಇವ್ರದ್ದು 7 ಅಕ್ಷೋಣಿ, ಅವ್ರದ್ದು 11 ಅಕ್ಷೋಣಿ. ಹೌದು ಹೌದು ಹೌದಲ್ರಿ? ಹಂತಾರದಾಗ ಗೀತಾ ಜ್ಞಾನ ಹೇಳ್ತಾನ ಅರ್ಜುನಗ್. ಅವ ಕೇಳ್ತಾನೆ, ಹ್ಞೂ ಅತ್ತಾನ. ಎರಡೂ ನನಗೆ ಹೆಂಗ ನೀಗ್ತಾವ ತಂದ? ನಿನ್ನ ಮನಸ್ಸು ಒಂದು ನನ್ನ ಮ್ಯಾಗಿಡು, ನಿನ್ನ ಇಂದ್ರಿಯಗಳಿಂದ, ಕೈಯಿಂದ, ನಿನ್ನ ಕಾಲಿನಿಂದ, ನಿನ್ನ ಇಂದ್ರಿಯಗಳಿಂದ ಕೌರವ್ರ ಜೋಡಿ ಯುದ್ಧ ಮಾಡು. ಹೌದು. ಯುದ್ಧ ಭೂಮಿಯಾಗ ನಿನ್ನ ಮನಸ್ಸು ನನ್ನ ಮ್ಯಾಗಿಡು, ಎಡ್ಡು ಗೆದಿತಿ ಅಂತ. ಹೌದು. ಅವಾಗ ಮನಸ್ಸು ಅನ್ನೋದು ಕೃಷ್ಣನ ಮ್ಯಾಗ, ಪರಮಾತ್ಮನ ಮ್ಯಾಗ ಇಟ್ಟ. ಅವ ಇಂದ್ರಿಯಗಳಿಂದ ಕೆಲಸ ಮಾಡದ, ಎರಡೂ ಗೆದ್ದದ. ಯುದ್ಧನೂ ಗೆದ್ದದ, ಯುದ್ಧನೂ ಗೆದ್ದದ, ಕೌರವ್ರಿಗೆ ಹೊಡೆದ, ಮತ್ತು ಗೀತಾ ಜ್ಞಾನನು ಗೆದ್ದದ. ಇದು ಗೆದ್ದದವರು ಯಾರೇ ಇದ್ರೆ 3 ಲೋಕದಾಗ ಅರ್ಜುನಗೊಬ್ಬನಿಗೆ ಪರ್ಮಿಷನ್ ಅದ, ಇನ್ನೊಬ್ರಿಗೆ ಯಾರಿಗೆ ಗೆದಿಲಕ್ಕ ಬಂದಿಲ್ಲ. ರಣರಂಗದೊಳಗ ಇದ್ದ ಮತ್ತು ಎಲ್ಲಾ ಆತ್ಮದ ಜ್ಞಾನ ಗೀತಾ ಜ್ಞಾನ ಅಂತ, ಇಡೀ ಬ್ರಹ್ಮಾಂಡದಲ್ಲಿ ಗೀತಾ ಜ್ಞಾನ ಅಂತ ಜ್ಞಾನ ಮತ್ತೊಂದು ಇಲ್ಲ. ಅದಕ್ಕೆ ಹೇಳ್ತಾರೆ ಕಬೀರದಾಸರು, ಏನಂತ? ನಾ ಭೋಗ ನಾ ತ್ಯಾಗ ಕೇವಲ ಗುರು ಕೃಪಾಸೆ ಜಾಗ ಅಂದ್ರ. ಜಾಗತ್ತನ ಭೋಗ ಮಾಡಿದ್ರು ಮೋಕ್ಷ ಇಲ್ಲ. ಹೌದು. ಯೋಗ ಮಾಡಿದ್ರು ನಿನಗೆ ಮೋಕ್ಷ ಇಲ್ಲ. ಗುರುವಿನ ಪಾದದಾಗೆ ಮೋಕ್ಷ ಅದ. ಹೌದು. ಅದಕ್ಕೆ ಗುರು ದೊಡ್ಡವದನ. ಅದಕ್ಕೆ ಮಹಾತ್ಮರು ಹೇಳ್ತಾರ ಏನಂತ? 1 ಲಕ್ಷ ಕೊಟ್ಟಿ ಎಮ್ಮಿ ತಂದಿದಿ, ಎಲ್ಲಿ ಕೂತಿ ಹಿಂಡ್ತಿ ಮಾಸ್ತರ? ಎಮ್ಮಿ ಎಲ್ಲಿ ಹಿಂಡುದ್ರಿ ಗೌಡ್ರ? ಎಮ್ಮಿ ಡುಬ್ನಾಕ್ ಕುಂಡ್ರಿ, ಅಲ್ಲಿ ಹಿಂಡುದ ಇಲ್ಲ. ಮತ್ತೆ ಎಲ್ಲಿ ಕುಂಡಿರ್ತಾರ ಅಂದ್ರ ರಾಡ್ಯಾಗ ಕೆಸರಾಗ ಕೂತ್ ಹಿಂಡುದು ಬಡ್ಯಾಗ. ನೋಡ್ರಿ, ನಿಮ್ಮ ಕೈಲೇ ರೊಕ್ಕ ಕೊಟ್ಟಿರಿ 1 ಲಕ್ಷ. ಹೌದು. ಎಲ್ಲಿ ಕೂತ್ ಹಿಂಡ್ತೀರಿ? ರೊಜನಾಗ ಕಾಲಾಗ ಕೂತ್ ಹಿಂಡಬೇಕಾಗ್ಯದ. ಅಂದ್ರೆ ಹಾಲು ಸಿಗ್ತಾವ. ಲಕ್ಷ ಕೊಟ್ಟಿದ ನಾಯಕ ಕಾಲ ಹಾಕೊಂಡ್ರಿಲ್ಲ ಅಂದ್ರೆ ಹಾಲು ಸಿಗುದಿಲ್ಲ. ಹಾಲು ಸಿಗ್ತಾವೇನ್ರಿ? ಕಾಲಾಗ ಹಾಕೊಂಡಿರ್ಬೇಕು. ಹಂಗ ಸೋತ್ರಿ ಬ್ರಹ್ಮನಿಷ್ಠ ಗುರುವಿಗೆ ಕಾಲಾಗ ಕುತ್ತಂದ್ರೆ ನಿನಗೆ ಮೋಕ್ಷ ಸಿಗ್ತದ. ಕಾಲಾಗ ಕುಂಡ್ರಲಿಕ್ಕಂದ್ರೆ ಅಮೃತ ನಿನಗೆ ಸಿಗೋದಿಲ್ಲ. ಅನಂತ ಮಾತನ್ನ ಹೇಳಿ ಭಾಳ ಮಾತಾದು. ಮತ್ತೆ ಯಾಕಂದ್ರೆ ಮತ್ತೆ ಅವ್ರಿಗೆ ಕೇಳೋದಿರ್ತದ. ಇರ್ಲಿ, ಅದಕ್ಕೆ ಗುರು ಅನಂತ ಶಕ್ತಿ ಬಹಳ ದೊಡ್ಡದಂತ ಹೇಳಿ ನಮ್ಮ ವಾದದ. ಅದಕ್ಕೆ ಗುರು ಅನ್ನೋದು ಶಬ್ದ ಈ ಜಗತ್ತಕ್ಕೆ ಬಹಳ ದೊಡ್ಡದದ. ಹೌದು. ಅವನಿಂದೇ ನಿನಗೆ ಈ ಸದ್ಗತಿ ಅದ. ಇದು ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ತದ. ಹೌದು. ಅದಕ್ಕೆ ಇಂದಿನ ದಿವಸ ನಾವು ನೀವೆಲ್ಲ ಈ ಜಗತ್ಯವನ್ನು ಗೆದಿಬೇಕಾದ್ರೆ ನಮಗೆ ಯಾರ ಆಶೀರ್ವಾದ ಬೇಕಂದ್ರೆ ಗುರುನಾಥ ಆಶೀರ್ವಾದ ಬೇಕಾಗತ್ತು. ಅದಕ್ಕೆ ಮತ್ತೆ ನಮ್ಮ ಶಿಷ್ಯನ ಬಗ್ಗೆ ನಮ್ಮ ಸರ್ಗಳು ಮಾತಾಡೋರು ಅದಾರ. ಅದಕ್ಕೆ ಯಾವ ರೀತಿಯಿಂದ ಮಾಧುಲಿಂಗ 4 ಮಂದಿ ತಮಗಳಿಗೆ ವಿದ್ಯಾಬುದ್ಧಿ ಕಲಿಸ್ಯಾನ. ಬಾಳ ಅನಗಾಡ್ದ ಇದು ಮಾಡ್ಬೇಡಪ್ಪ. ಹಲೋ ಹಲೋ ಚಂದ ಕೇಳಸ ಹೇಳು. ಹಲೋ 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 ಹಲೋ. ಚೀಟಿ ಕಟ್ಟ್ಯಾರ್ರಿ. ಚೀಟಿ ಇದು ಮಾಯಾವ ದೇವಿಗೆ ಗಂಡ ಅದಾನ ಇಲ್ಲ ಅಂತ ಹೇಳಿ ಕೇಳ್ಯಾರ ಅವ್ರು. ಜರ್ ಇದ್ದಿತ್ತಿಲ್ಲ ಅಂದ್ರೆ ಮುತ್ತೈತನ ಹೆಂಗ ಬತ್ತ? ಆಕಿ ಕೊಳ್ಳಾಗುಳ್ಳದ ಗಂಡರಿ ಯಾರತ್ತ ಕೇಳ್ಯಾರ. ಅದು ಬಹುತೇಕ ಗುರುಜಿಗಳು ಕೊಟ್ಟಂಗ ಕಡಿ ಪಾಲಿ ಅದ್ರಿ ಅದು. ಯಾಕ್ರಿ? ಅದಕ್ಕ ಮಾಯವ ಬೀರಪ್ಪ ಜಕ್ಕಪ್ಪ ಮಾಳಪ್ಪ ಎಲ್ಲ ಆ ಕಡೆ ಅದು. ಅವ್ರಿಗೆ ಕೇಳ್ಯಾರ. ಇರ್ಲಿ, ಇನ್ನ ಒಂದು ದೃಷ್ಟಾಂತ ಹೇಳುದ. ಒಬ್ರು ಈಗ ಗಪ್ ಶಾಂತರಾಗಿ ಒಬ್ರು 100-200 ರೂಪಾಯಿ ಕೊಟ್ಟಾರ. ಒಂದು ಉದಾಹರಣೆ ಹೇಳಿ ನೀವು ಮುಂದೆ ಹಾಡ್ರಿ ಅಂತ ಹೇಳಿ. ಏನ್ ಕೇಳ್ಯಾರಿ ಅವರು? ಕರ್ಮ ಅಂದರೇನು, ಧರ್ಮ ಅಂದರೇನು? ಧರ್ಮದಿಂದ ನಡೆದ್ರ ಲಾಭ ಏನದ?
ಕರ್ಮ ಅಂದ್ರೆ ಎದಕ್ ಅನ್ಬೇಕು ಹಾ 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 ನಮಗೆ ಇದು ಒಂದು ದೃಷ್ಟಾಂತ ಕೊಟ್ಟು ಹೇಳಿರ್ತಾರ ಅವರು ಹೌದು ನಿಮಗೆ ಸಣ್ಣ ದೃಷ್ಟಾಂತ ಕೊಡ್ತೇವೆ ಭಾಳ ದೊಡ್ಡೇನಿಲ್ಲ ಅದ್ರ ಮ್ಯಾಗೆ ತಿಳ್ಕೊಳಕ್ ಬರ್ತದ ಕರ್ಮ ಈಗ ನೀವು ಕೇಳುವುದು ಕರ್ಮೆ ಕೂತು ಹಾ ನಾವು ಹಾಡುವುದು ಕರ್ಮೆ ಹಾ ಹಾ ಈಗ ನಿಮಗೆ ಕೂತು ಕೇಳ್ತಿರಲ್ಲ ಸರಿಯಾಗಿ ಇಟ್ಬಿಟ್ಟು ದೂರ ಸರಿದ್ ಬಿಡ್ರಪ್ಪ ಅವರು ಅದನ್ನ ಸುಮಾರು ಮಾಡ್ಬೇಕನ್ನೋದಿಲ್ಲ ಅವ್ರು ಏನ್ರಿ ಮಾಡಟ್ಟಿಗೆ ಮಷೀನ್ ಇರ್ತಾವ ಹಲೋ ಇರ್ಲಿ ಒಂದು ಮಾತು ಹೇಳ್ತಾ ಆಯ್ತು ಗುರು ಶಿಷ್ಯರದ ಎದಕ್ಕತ್ತಾರ ಕರ್ಮ ಮನಸ್ಸಿನಿಂದ ಶರೀರದಿಂದ ವಾಣಿಯಿಂದ ಏನೆಲ್ಲ ಕ್ರಿಯೆಗಳಾಗ್ತಾವ ನೋಡ್ರಿ ಇದಕ್ಕ ಕರ್ಮತ್ತಾರ ಈ ಕರ್ಮದೊಳಗ ಒಳ್ಳೇದ ಕಾರ್ಯ ಯಾವಾಗ್ಯಾವ ಅದಕ್ಕೆ ಧರ್ಮ ಅಂದಾರ ಕೆಟ್ಟದ್ ಯಾವವ ಅದಕ್ಕೆ ಕರ್ಮ ಅಂದಾರ ಶಾಸ್ತ್ರದಾಗ ಇದ್ರ ಬಗ್ಗೆ ಉದಾಹರಣೆ ಹೇಳ್ತಾ ಒಂದು ಉಮ್ರಾಣಿ ಊರದ ಹೌದು ಕೆಳಕ್ ಯಾವ ಊರದ್ರಿ ಮತ್ತೆ ಕಕ್ಮಾರಿ ಇಬ್ರು ಕೂಡಿ ಕಕ್ಮಾರಿ ಅವ ಮತ್ತು ಉಮ್ರಾಣಿ ಅವ ಕೂಡಿ ಒಂದು ಹೂವಿನ ಗಿಡ ಹಚ್ಚಾರ ನಡಬಾರ್ಕ ಎಡೂರ್ ನಟ್ ಎಡೂರ್ ನಟ್ ನಡ್ಬಾರ್ಕ ಹಾ ಹಾ ಉಮ್ರಾಣಿ ಅವನು ಒಂದು ಕೊಡ ನೀರು ಒಯ್ದು ಹಾಕ್ತಾನ ಆ ಗಿಡಕ್ಕ ಹೌದು ಕಕ್ಮಾರಿ ಅವನು ಒಂದು ಕೊಡ ನೀರು ತಂದು ಹಾಕ್ತಾನ ಹೂವ ಮೂರಾಗ್ಯಾವ ಹೌದು ಮೂರಾಗ್ಯಾವ ಹರ್ಕೋಳ್ ಒಳಗೆ ಇಬ್ರಿಗೆ ಜಗಳ ಹತ್ಯಾವ ಹಾ ಉಮ್ರಾಣಿ ಅವತಾನ ನನಗೆ ಆಡ್ಬೇಕು ಹಾ 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 ಕಕ್ಮಾರಿ ಅವತಾನ ನನಗೆ ಆಡ್ಬೇಕು ಹೌದು ಅವಾಗ ಉಮ್ರಾಣಿ ಮತ್ತು ಕಕ್ಮರಿ ನಡು ನ್ಯಾಯ ನಡೀತು ಹೌದು ಹೂ ಯಾರಿಗೆ ಕೊಡ್ಬೇಕು ಹಾ ಹಾ ನೀರರಿ ಅವ ಒಂದು ಕೊಡ ಹಾಕ್ಯಾನ ಅವನು ಒಂದು ಕೊಡ ಹಾಕ್ಯಾನ ಹೌದು ಯಾರಿಗೆ ಕೊಡ್ಬೇಕು ಹೂವ ಅವಾಗ ಏನಾಯ್ತು ಅಂದ್ರೆ ನ್ಯಾಯ ಹಿಂಗಾಯ್ತು ಹೆಂಗ್ರಿ ಉಮ್ರಾಣಿ ಅವನಿಗೆ ಯಾಡು ಕೊಡುದು ನ್ಯಾಯ ಠರವಾಯ್ತು ಹಾ ಉಮ್ರಾಣಿ ಅವರಿಗೆ ಯಾಡು ಕೊಡ್ಬೇಕು ಯಾಕ್ರಿ ಅಂದ್ರ ಮುಂಜಾನೆ ನೀರ್ ತಗೊಂಡ್ ಹೋಗುವೊಳಗ ಸೂರ್ಯ ಮಾರಿಗೆ ಬಡ್ದಾನ ಇವನಿಗೆ ಹಾ 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 ಬಿಸಿಲ ಹಾ ಚೇಂಜ್ ಹಾಕಿ ಆಗುತ್ತಾನ ಬರುವೊಳಗ ಮತ್ತ ಸೂರ್ಯ ಹೊಳ್ಳ್ಯಾನ ಮತ್ತ ಬಿಸಿಲು ಬಡ್ದದ ಮಾರಿಗೆ ಬಡದದ ಮಾತ್ರ ಮಾರಿಗೆ ಬಡ್ದ ಇವನಿಗೆ ಯಾಡ್ ಹೋಗಿ ಕೂಡ್ರಿ ಅಂತೇಳಿ ನ್ಯಾಯ ಒಳಗ ಠರವಾಯ್ತು ಅವನಿಗೆ ಬರಾಕ್ರನು ಬೆನ್ನಿಗೆ ಬಡದದ ಹೋಗಾಕ್ರನು ಬೆನ್ನಿಗೆ ಬಡದದ ತಂಪತ್ನಾಗ ಬಂದಾನ ಅವನಿಗೆ ಒಂದೇ ಕೊಡ್ರಿ ಹೌದು ಇದೇನ್ರಿ ಅವನು ಕರ್ಮ ಅಟ್ಟೆ ಮಾಡ್ಯಾನ ಹೌದು ಯಾಕ್ರಿ ಸೋಮ್ಕೊಡ್ರಿ ಅನುಭವದ ಮಾತದ ಇರ್ಲಿ ಅವನು ಕರ್ಮ ಅಟ್ಟೆ ಮಾಡ್ಯಾನ ಇವನು ಕರ್ಮ ಅಟ್ಟೆ ಮಾಡ್ಯಾನ ಹೌದು ಕರ್ಮ ಅಟ್ಟೆ ಮಾಡಿದ ಬಳಕ ನ್ಯಾಯ ಒಳಗೆ ಅಂತ ಇವನಿಗೆ ಯಾಡ್ ಕೊಡ್ರಿ ಹೋಗುವೊಳಗೆ ಬಿಸಿಲು ಬಡಿತು ಬರುವೊಳಗೆ ಬಿಸಿಲು ಬಡಿತು ತರಾಸೆ ತೊಗೊಂಡನ ಇವನಿಗೆ ಯಾಡ್ ಹೂ ಕೊಡ್ರಿ ಉಮ್ರಾಣಿ ಅವ್ನಿಗೆ ಎರಡು. ಅವನಿಗೆ ಒಂದು ಕೊಡ್ರಿ ಹೌದು. ಅವ ಒಂದ್ ತೊಗೊಂಡ್ ಹೋದ ಇವ ಎರಡು ತೊಗೊಂಡ್ ಬಂದ ಇಲ್ಲಿ ಏನು ಫರಕ್ ಐತ್ರಿ ಇಲ್ಲಿ ಕರ್ಮ ಇಬ್ರು ಕರ್ಮೆ ಮಾಡ್ಯಾರ ಹೌದಿಲ್ರಿ ಇಲ್ಲಿ ನಿಮಗೆ ಮಾತು ಹೇಳ್ತಾರ ಉಂಬರಾಣಿ ಅವ ಎರಡು ತಂದು ಒಂದು ಹೆಣ್ತಿ ತುರ್ಬಿ ಕೊಟ್ಟಾನ ಆ ಹೂವ ಹೂವ ಹೌದು ಒಂದು ತನ್ನ ಹಂತಿಲಿ ಇಟ್ಕೊಂಡ ಹಾ ಹಾ ಚಲೋ ಮಾಡ್ಯಾನಲ್ಲ ಅವ ಹೌದಿಲ್ರಿ ಹೌದು ಅವ ಕಕ್ಕಮರಿ ಅವ ಒಂದೇ ಒಯ್ದಾನ ಹಾ ಅವ ಪರಮಾತ್ಮನ ಪಾದಿಗಿಟ್ಟು ನಮಸ್ಕಾರ ಮಾಡ್ಯಾರ ನಿನ್ನ 12 ನಾ ಎಷ್ಟು ದಿನ ದುಡ್ದಿದ್ದು ವರ್ಷ ದಿನ ಇದು ನಿನಗಾಗಿ ದುಡ್ದಿನ ಅಂತೇಳಿ ಆ ಗದ್ಗಿ ಮ್ಯಾಗಿಟ್ಟು ಹೂವ ನಮಸ್ಕಾರ ಮಾಡಿ ಹೌದು ನಿಮಗೆ ಕೇಳೋದದ ಇವ ಯಾಡ್ ತಂದ ಏನು ಮಾಡ್ಯಾನ ಮತ್ತಿಟ್ಟು ಕರ್ಮ ಮಾಡ್ಕೊಂಡ ಹೌದು ಹೌದು ಹೌದಿಲ್ರಿ ಹೌದು ಯಾಡ್ ತಂದಾನ ಒಂದು ಹೆಣ್ತಿಗೆ ತಂದು ಕೊಟ್ಟಾನ ಒಂದು ತನ್ನ ಹಂತಿಲಿ ಇಟ್ಕೊಂಡಾನ ಕರ್ಮ ಮಾಡಿ ಕರ್ಮ ಮತ್ತಿಟ್ಟು ಕರ್ಮೆ ಮಾಡ್ಕೊಂಡ ಹೌದು ಅವ ಕರ್ಮ ಮಾಡಿ ಒಂದೇ ಒಯ್ದು ಖರೆ ಅವ ಧರ್ಮ ಕಾಪಾಡ ಅವ ಕರ್ಮದೊಳು ಧರ್ಮ ಕಾಪಾಡ ಧರ್ಮ ಕಾಪಾಡ ಹೌದು. ಒಂದೇ ಒಯ್ದು ಖರೆ ಆ ನಿನಗಾಗಿ ದುಡ್ದಿನು ಇದು ತಗೋ ಅಂತ ಹೇಳಿ ಪರಮಾತ್ಮಗ ಕೊಟ್ಟ ಹೌದು. ಇದಕ್ಕೆ ಧರ್ಮ ಅನ್ಬೇಕು ಇಷ್ಟೇ ಮತ್ತಂದ್ರೆ ಇದಕ್ಕೆ ಅನೇಕ ಮತ್ತು ಉದಾಹರಣೆ ಬೇರೆ ಬೇರೆ ಕೊಡ್ಲಾಕ ಬರ್ತದ ಹಂಗ ಕರ್ಮದಿಂದ ಹಿಂಗಾಗ್ತದ ಧರ್ಮದಿಂದ ಹಿಂಗಾಗ್ತದ ಮತ್ತ ಅದಕ್ಕೆ ಸನ್ನಿವೇಶ ಬಂದಂಗ ಧರ್ಮದಿಂದ ಪುಣ್ಯ ಪ್ರಾಪ್ತಿ ಆಗ್ತದ ಹೌದು ಕರ್ಮದಿಂದ ಪುಣ್ಯ ಕ್ಷಯ ಆಗ್ತದ ಪಾಪ ಬರ್ತದ ಹಟ್ಟೆ ಹೌದಿಲ್ರಿ ಹೌದು ಕೌರವರು ಪಾಂಡವರು ಇದರಂತೆನೆ ನಡೆದ್ರ ಇದರಟ್ಟೆ ಅವ್ರ 5 ಮಂದಿ ಇದ್ರು ಖರೆ ಧರ್ಮದಿಂದ ನಡೆದ ಧರ್ಮದಿಂದ ನಡೆದ್ರು ಅವ್ರು 101 ಮಂದಿ 11 ಅಕ್ಷೋಣಿ ದಂಡ ಕರ್ಮಟ್ಟಿನ ಮಂದಿ ಎಲ್ಲಾರಿದ್ರು ಎಲ್ಲ ಕರ್ಮ ಇಲ್ಲಾರ್ದಂಗ ಆಗಿತ್ತು ಹೌದು. ಹೌದಲ್ರಿ ಅದಕ್ಕೆ ಇರ್ಲಿ ಅದಕ್ಕೆ ಯಾವ ರೀತಿಯಿಂದ ಉದು ಸಿದ್ಧ ಬೆಳೆಯನ್ನು ಸಿದ್ಧ ವಿದ್ಯವನ್ನು ಕಲಿತರು ಹೌದು ಯಾವ ರೀತಿಯಿಂದ ಮಾಧುಲಿಂಗ ಅವರನ್ನ ಊಟ ಬಿಟ್ಟು ಹೆಂಗ್ ಹೋಗ್ತಾನ ಹೋಗ್ತಾನ ಅನ್ನೋದು ಒಂದು 4 ನುಡಿ ಚಾಲಾಡಿ ಮಸ್ತ್ ಕಲಾದ್ರಿ ಹಲೋ ಹಲೋ